ಹೋಗಿ ಬಿಟ್ಟು ಬಂದ್ರಿ ಸರ್. ನಿರ್ಮಲಾ ಸೀತಾರಾಮನ್ ಅವ್ರನ್ನು ಭೇಟಿ ಮಾಡಿದ್ರಿ. ನಮಗೆ ಬರಬೇಕಾಗಿರ್ತಕ್ಕಂಥ ಹಣದ ಕೊರತೆ ಇರುತ್ತಲ್ಲ ಸರ್, ಅದ್ರ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ? ಸಕಾರಾತ್ಮಕವಾಗಿ ಏನೋ ಸ್ಪಂದಿಸಿದ್ರಾ? ಹೇಗೆ? ಕೇಂದ್ರದ ಆರ್ಥಿಕ ಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಅವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು, ನಮ್ಮ ಮುಖ್ಯ ಕಾರ್ಯದರ್ಶಿಗಳು, ಹಣಕಾಸು ಇಲಾಖೆಯ ಎಲ್ಲ ಅಧಿಕಾರಿಗಳು ಮೊನ್ನೆ ತಾನೇ ಭೇಟಿ ಮಾಡಿದ್ವಿ. ಇದಕ್ಕಿಂತ ಮೊದಲು ಅಂದರೆ ಕಳೆದ ವಾರ ನಾವು 16ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಅವ್ರನ್ನ 16th ಫೈನಾನ್ಸ್ ಕಮಿಷನ್ ಆಫೀಸಲ್ಲಿ ಭೇಟಿ ಮಾಡಿ ಹೆಚ್ಚುವರಿ ಮೆಮೊರಂಡಮ್ ಇಲ್ಲಿ ಬಂದಾಗ, ಬೆಂಗಳೂರಿಗೆ ಬಂದಾಗ ಒಂದು ಮೆಮೊರಂಡಮ್ ಕೊಟ್ಟಿದ್ವಿ. ಅದಕ್ಕೆ ಪೂರಕವಾಗಿ ಹೆಚ್ಚುವರಿ ಮೆಮೊರಂಡಮ್ ಅನ್ನು ನಾವು 16ನೇ ಹಣಕಾಸಿನ ಆಯೋಗಕ್ಕೆ ಕೊಟ್ಟು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ, ಮೋರ್ ದ್ಯಾನ್ 1 hour. ಮತ್ತು ಅದರ ಜೊತೆಗೆ ಅವತ್ತು ತೀರ್ಮಾನ ಮಾಡಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸಲಹೆಯನ್ನು ಕೊಟ್ಟಿದೆ, ಕೇಂದ್ರದ ಆರ್ಥಿಕ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳನ್ನ ಈ ವಿಚಾರದಲ್ಲಿ ಭೇಟಿ ಮಾಡೋಣ ಅಂತ. ಅದಕ್ಕೆ ಮುಖ್ಯಮಂತ್ರಿಗಳು ಮೊನ್ನೆ 25 ತಾರೀಕು ಆರ್ಥಿಕ ಮಂತ್ರಿಗಳನ್ನ ನಾವು ಭೇಟಿ ಮಾಡಿ ಬಂದಿದ್ದೇವೆ. ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಲಿಕ್ಕೆ ನಮಗೆ ಟೈಮ್ ಸಿಕ್ಕಿಲ್ಲ, ಈಸ್ ಬ್ಯುಸಿ ಇನ್ ಅದರ್ ಥಿಂಗ್. ನೆಕ್ಸ್ಟ್ ವೀಕ್ ಸಿಗ್ತದೆ. ಹೀಗಾಗಿ ಪ್ರಧಾನಮಂತ್ರಿಗಳನ್ನು ಕೂಡ ನಾವು ಭೇಟಿ ಮಾಡ್ತಾ ಇದ್ದೀವಿ ವಿಚಾರದಲ್ಲಿ, ಮುಖ್ಯಮಂತ್ರಿಗಳ ಜೊತೆ ಸೇರಿ. ಪ್ರಮುಖವಾಗಿ ನಾವು ಮೊನ್ನೆ ಆರ್ಥಿಕ ಮಂತ್ರಿಗಳನ್ನು ಭೇಟಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಮೆಮೊರಂಡಮ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, 14ನೇ ಹಣಕಾಸಿನ ಆಯೋಗ ರಚನೆಯಾಗಿ ಏನು ರೆಕಮೆಂಡ್ ಮಾಡಿದ್ರು ಕರ್ನಾಟಕಕ್ಕೆ, ಅದರಲ್ಲಿ ಒಟ್ಟಾರೆ ಹಣದ ಹಂಚಿಕೆ ಅಂದರೆ ಡೆವಲ್ಯೂಷನ್, ಹಾರಿಜೆಂಟಲ್ ಡೆವಲ್ಯೂಷನ್ ಅಂತ ಕರಿತೀವಿ. ಅಂದರೆ ರಾಜ್ಯಗಳಿಗೆ ಹಂಚಿಕೆ ಆಗೋದಕ್ಕೆ ಹಾರಿಜೆಂಟಲ್ ಡೆವಲ್ಯೂಷನ್ ಅಂತ ಕರೀತಾರೆ. ಅದರಲ್ಲಿ ಕರ್ನಾಟಕಕ್ಕೆ 4.71% ಪ್ರತಿ ವರ್ಷ ನಮ್ಮ ಪಾಲು ಬರ್ತಾ ಇತ್ತು. ಅದು ಈ 15ನೇ ಹಣಕಾಸಿನ ಆಯೋಗ ಅಂದರೆ 2020 ಅಂದರೆ ಏಪ್ರಿಲ್ 1, 2020 ನಿಂದ ಎಫೆಕ್ಟ್ ಆಗುತ್ತೆ. 2020 ಏಪ್ರಿಲ್ 1 ಇದು 5 ವರ್ಷದ ಬದಲು 6 ವರ್ಷ ಇದೆ. ಯಾವುದು 16ನೇ ಹಣಕಾಸಿನ ಆಯೋಗ 5 ವರ್ಷ ಇರಬೇಕಾಗಿತ್ತು, 6 ವರ್ಷ ಇದೆ. 16ನೇ ಹಣಕಾಸಿನ ಆಯೋಗದ ಇದು ಏಪ್ರಿಲ್ 1, 2026 ಇಂದ ಬರ್ತದೆ. ಇದೊಂದು 1 year ಅಡಿಷನಲ್ ಮಾಡಿದ್ವಿ. ಅದಿರಲಿ, ಈ 15ನೇ ಹಣಕಾಸಿನ ಆಯೋಗ ನಮ್ಗೆ ಏಕಾಏಕಿ ಕರ್ನಾಟಕಕ್ಕೆ ನಿಮಗೆ ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿದೆ, GSDP ಅಂದರೆ ಗ್ರಾಸ್ ಸ್ಟ್ರೀಟ್ ನಮ್ದು GSDP ಇದೆ, ನಿಮ್ದು ಬಹಳ ಚೆನ್ನಾಗಿದೆ. ಹೀಗಾಗಿ ನಾವು ಉತ್ತರ ಭಾಗದ ಮಧ್ಯಪ್ರದೇಶ, ರಾಜಸ್ಥಾನ್, UP, ಬಿಹಾರ್ ರಾಜ್ಯಗಳಲ್ಲಿ ಆರ್ಥಿಕ ಇದು ಕಡಿಮೆ ಇದೆ, ಅಲ್ಲಿ GSDP ಕಮ್ಮಿ ಇದೆ, ಜನಸಂಖ್ಯೆ ಜಾಸ್ತಿ ಇದೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು 16ನೇ ಹಣಕಾಸಿನ ಆಯೋಗ ಕರ್ನಾಟಕದ ಉತ್ತಮ ಸ್ಥಿತಿ ಇದೆ ಅಂತ ಹೇಳಿ ಏಕಾಏಕಿ 4.71 ಹಂಚಿಕೆಯನ್ನ 3.61 ಕಡಿಮೆ ಮಾಡಿಬಿಟ್ಟು, ಇದರಿಂದ ನಮಗೆ 1.1% ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಹಣ ಕಡಿಮೆ ಆಯ್ತು. 1.1% ಅಂದ್ರೆ ಎವ್ರಿ ಇಯರ್ ಆಲ್ಮೋಸ್ಟ್ ಅರೌಂಡ್ 20,000 to 25,000 crores, 20 ರಿಂದ 25,000 ಕೋಟಿ ಕಡಿಮೆ ಆಗುತ್ತೆ 1%. ಅಂದ್ರೆ ಈ 6 ವರ್ಷದಲ್ಲಿ ನಮಗೊಂದು 70,000 ಕೋಟಿ ಕಡಿಮೆ ಆಯ್ತು. ಮತ್ತು ಅದ್ರ ಜೊತೆಗೆ
16ನೇ ಹಣಕಾಸಿನ ಆಯೋಗ ಕರ್ನಾಟಕ ರಾಜ್ಯಕ್ಕೆ ದೇರ್ ಇಸ್ ಎ ಡೆಫಿಷಿಯನ್ಸಿ ಇನ್ ಟ್ಯಾಕ್ಸ್, ಅವ್ರದ್ದೊಂದು ಕ್ಯಾಲ್ಕುಲೇಷನ್ ಇರುತ್ತೆ. ಕರ್ನಾಟಕ, ತೆಲಂಗಾಣ ಮತ್ತು ಮಿಜೋರಾಂಗಳಿಗೆ ಸೇರಿ 6,500 ಕೋಟಿ ಇತ್ತು. ನಮ್ಮ ಕರ್ನಾಟಕಕ್ಕೆ 5,471 ಕೋಟಿ ವಿಶೇಷ ಧನ ಕೊಡಬೇಕು ಅಂತ ರೆಕಮೆಂಡ್ ಮಾಡಿದ್ರು. ರೆಕಮೆಂಡೆಡ್ ಪ್ಲಸ್ 3,000 ಕೋರ್ಸ್ ಬ್ಯಾಂಗ್ಳೂರ್ಗೆ ಫೆರಿಫೆರಲ್ ರಿಂಗ್ ರೋಡ್, 3,000 ಕೋರ್ಸ್ ವಾಟರ್ ಬಾಡಿ ಡೆವಲಪ್ಮೆಂಟ್ಗೆ ಸೇರಿ 11,471 ಕೋಟಿ ಕೊಟ್ಟಿದೆ. ಅದನ್ನ ಕೇಂದ್ರ ಸರ್ಕಾರ ಕೊಡೋಕೆ ಒಪ್ಕೊಂಡಿಲ್ಲ. ಈಗಲೂ 15ನೇ ಹಣಕಾಸಿನ ಆಯೋಗ ಇದೆ. ನಾಳೆ ಮಾರ್ಚ್ 31ರವರೆಗೆ, ಬರುವ ಮಾರ್ಚ್ 31ರೊಳಗೆ 15ನೇ ಹಣಕಾಸಿನ ಆಯೋಗ ಕೆಲಸ ಮಾಡ್ತಾ ಇದೆ. ಅವ್ರ ರೆಕಮೆಂಡೇಶನ್ ಚಾಲ್ತಿಯಲ್ಲಿರುತ್ತೆ. ಅದಕ್ಕೆ ಮತ್ತೊಂದು ಸಾರಿ ಅದನ್ನು ನೆನಪು ಮಾಡ್ಬೇಕಂತ ಹೇಳಿ ನಾವು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮನವಿಯನ್ನ ಕೊಟ್ಟಿದ್ದೇವೆ. ಎಷ್ಟು? 11,471 ಕೋಟಿ. ಅವರು ಅದನ್ನ ಪರಿಶೀಲನೆ ಮಾಡ್ತೇವೆ, ನಾವು ಒಪ್ಕೊಂಡಿಲ್ಲ, ಶಿಫಾರಸ್ ಮಾಡಿದರೆ ನಾವು ಒಪ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಅಷ್ಟು ನಮ್ಮ ಸಕಾರಾತ್ಮಕವಾಗಿ ಅದರಲ್ಲಿ ನಮ್ಗೆ ಇದು ಸಿಕ್ಕಿಲ್ಲ. ಇನ್ನು ನಾವು 16ನೇ ಹಣಕಾಸಿನ ಆಯೋಗದಲ್ಲಿ ಏನ್ ನಮಗೆ ಮೊದಲು 14ನೇ ಹಣಕಾಸಿನಲ್ಲಿ 4.71 ಇತ್ತು. ಕನಿಷ್ಠ ಅಷ್ಟಾದ್ರೂ ನೀವು 16ನೇ ಹಣಕಾಸಿನ ಆಯೋಗದಲ್ಲಿ ಕೊಡ್ಬೇಕಂತ ಹೇಳಿದಾಗ ಅದು ರೆಕಮೆಂಡೇಶನ್ ಬಾಡಿ ಮಾಡಬೇಕು. ಬಾಡಿ ಅವ್ರು ಮಾಡಿದ್ರೆ ನಾನು ಒಪ್ಕೊಳ್ತೀನಿ ಅನ್ನೋದು ಮಾತು ಹೇಳಿದ್ರೆ, ನಾನು ಇಂಟರ್ವ್ಯೂನ್ ಮಾಡಿದೆ. ಮೇಡಮ್, ತಾವು ಇದನ್ನ ಹೇಳಲೇಬೇಕಾಗುತ್ತೆ, ಆಸ್ ಎ ಕೇಂದ್ರವು ನೀವು ಸಲಹೆ ಕೊಡಬೇಕಾಗಿತ್ತು ಅವ್ರಿಗೆ, ಇದನ್ನ ನೋಡಿ ಅನ್ನೋಂಥ ಮಾತನ್ನ ಹೇಳಿದ್ದೇವೆ. ಚೀಫ್ ಮಿನಿಸ್ಟರ್ ಬಹಳ ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಎಲ್ಲ ಒಂದು ಹೋಗಿ ಒಳ್ಳೆ ಮೆಮೊರಂಡಮ್ ಅನ್ನ ತಯಾರು ಮಾಡಿ ಕೊಟ್ಟಿದ್ದೇವೆ. ಇಟ್ಸ್ ಅ ಬ್ಯೂಟಿಫುಲ್ ಮೆಮೊರಂಡಮ್. ಯಾಕೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಕರ್ನಾಟಕದಲ್ಲಿ GSDP ಜಾಸ್ತಿ ಆಗಿದ್ರೆ ಅದು ಬಿಕಾಸ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇನ್ಫಾರ್ಮೇಶನ್ ಟೆಕ್ನಾಲಜಿಯಿಂದ ಆದ ತಕ್ಷಣನೇ ನಮಗೆಲ್ಲ ಆದಾಯ ಜನರಿಗೆ ಬಂದ್ಬಿಡ್ತದೆ ಅಂತಲ್ಲ. ಓನ್ಲಿ ಇಟ್ ಮೇ ಬಿ ಹೆಲ್ಪ್ಫುಲ್ ಟು ದ ಬೆಂಗಳೂರು ಸಿಟಿ. ವಾಟ್ ಅಬೌಟ್ ಕಲ್ಯಾಣ ಕರ್ನಾಟಕ, ಚಾಮರಾಜನಗರ ಡಿಸ್ಟ್ರಿಕ್ಟ್, ಮಲ್ನಾಡ್ ಡಿಸ್ಟ್ರಿಕ್ಟ್ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೇವೆ. ಅಲ್ಲಿ ನಮ್ದು ಆದಾಯ ಕಡಿಮೆನೇ ಇದೆ, ತಲಾಯ ಆದಾಯ. ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಈಸ್ ಫಾರ್ ವಿತ್ ದಿ ರಾಜಸ್ಥಾನ್, ಮಧ್ಯಪ್ರದೇಶ್ ಅಂಡ್ UP ಲೆವೆಲ್ಗಿದೆ ಆ ಏರಿಯಾ ಅನ್ನೋದನ್ನ ಮಂದಟ್ಟು ಮಾಡಿಕೊಟ್ಟು ಬಂದಿದ್ದೇವೆ. ಹೀಗಾಗಿ ಅವರು ಕೂಡ ಕನ್ವಿನ್ಸ್ ಆಗಿದ್ದಾರೆ. ಇಲ್ಲ, 15ನೇ ಹಣಕಾಸಿನಲ್ಲಿ ಸ್ವಲ್ಪ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದು ಕನ್ವಿನ್ಸ್ ಆಗಿದೆ. 16ನೇ ಹಣಕಾಸಿನಲ್ಲಿ ಈ ಹಂಚಿಕೆ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ ಆಗ್ತದೆ ಅನ್ನೋಂಥ ಭರವಸೆಯನ್ನ ನಾವು ಇಟ್ಕೊಂಡಿದ್ದೇವೆ. ಮತ್ತೆ ಅದೇ ತರ ಕೇಂದ್ರದ ಪ್ರಧಾನಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಈ ವಿವರಣೆಯನ್ನು ಕೊಡ್ಬೇಕಂತ ಮಾಡಿದ್ದೇವೆ. ಮತ್ತು ಅದ್ರ ಜೊತೆಗೆ ಪ್ರಮುಖವಾಗಿ ಈ 16ನೇ ಹಣಕಾಸಿನಲ್ಲಿ ಸ್ಪೆಷಲ್ ಗ್ರಾಂಟ್ ರೆಕಮೆಂಡ್ ಮಾಡ್ರಿ ಅಂತ ಹೇಳಿದ್ದೇವೆ. ಬೆಂಗಳೂರು ಸಿಟಿಗೆ 50,000 ಕೋಟಿ, 50,000 crores ಫಾರ್ ಇನ್ಫ್ರಾಸ್ಟ್ರಕ್ಚರ್. ಯಾಕೆ ಇದನ್ನ ನಾನು ಒತ್ತಿ ನಾನು ಕೂಡ ಹೇಳಿದರೆ, ಮುಖ್ಯಮಂತ್ರಿ ಹೇಳಿದ್ದಾರೆ, ಬೆಂಗಳೂರು ಜನಸಂಖ್ಯೆಯಲ್ಲಿ 40% ಆಫ್ ದ ಪಾಪ್ಯುಲೇಷನ್ ಈಸ್ ಫ್ರಮ್ ದ ಔಟ್ಸೈಡ್ ಸ್ಟೇಟ್. 1,40,00,000 ಅಲ್ಲಿ ಅರೌಂಡ್ 40% ಈಸ್ ಮೋರ್ ದನ್ 40% ಈಸ್ ಔಟ್ಸೈಡ್ ಸ್ಟೇಟ್. ವೆಸ್ಟ್ ಬೆಂಗಾಲ್, ಮಣಿಪುರ್, ಬಿಹಾರ್, UP, ಮಧ್ಯಪ್ರದೇಶ್, ಒಡಿಶಾ ಇವರೆಲ್ಲ ಬಂದು ಸೆಟ್ಲ್ ಆಗಿದ್ದಾರೆ. ಆಮೇಲೆ ನಾವು ಹೇಳಿದ್ದೇವೆ ಅವ್ರಿಗೆ 2% ಎವ್ರಿ ಇಯರ್ ಪೀಪಲ್ ಮೈಗ್ರೇಟ್ ಆಗ್ತಾ ಇದ್ದಾರೆ ಬೆಂಗಳೂರು ಕಡೆ. ಅಂದ್ರೆ 10 ವರ್ಷದಲ್ಲಿ 20% ಮೈಗ್ರೇಟ್ ಆಗ್ತಾರೆ. ರೇಟ್ ಆಗುತ್ತೆ 1,20,00,000 ಆಗುತ್ತೆ 10 ವರ್ಷದಲ್ಲಿ. 10 ವರ್ಷದಲ್ಲಿ 20 ಲಕ್ಷ ಆಗುತ್ತೆ. ಹೀಗಾಗಿ ಆ ರಾಜ್ಯಗಳಿಂದ ಇಲ್ಲಿಗೆ ಜನ ಇಲ್ಲಿಗೆ ಬರ್ತಾ ಇರೋದ್ರಿಂದ ಆ ರಾಜ್ಯಗಳಿಗೆ ಏನು ಸಹಾಯ ಮಾಡ್ತೀರಿ ಆದ್ರೂ ಕೂಡ ನೀವು ಇದರಲ್ಲಿ ಕೊಡಬೇಕಾಗುತ್ತೆ. ಬಿಕಾಸ್ ಪೀಪಲ್ ಆರ್ ಕಮಿಂಗ್ ಫ್ರಮ್ ದ್ಯಾಟ್ ಇಸ್ ಅಂತ ಹೇಳಿ ಮಂದಟ್ಟನ್ನು ಮಾಡಿಕೊಟ್ಟಿದ್ದೇವೆ. ಹೀಗಾಗಿ 50,000 ಕೋಟಿ ಇಲ್ಲಿ ಕೊಡಿ ಅಂತ ಹೇಳಿದ್ದೇವೆ. ಕಲ್ಯಾಣ ಕರ್ನಾಟಕ ಬ್ಯಾಕ್ವರ್ಡ್ ಏರಿಯಾ ಒಂದು 25,000 ಕೋಟಿ ಸ್ಪೆಷಲ್ ಫಂಡು, ಮಲ್ನಾಡ್ ಏರಿಯಾ ಕೊಡಿ ಅಂತ ಹೇಳಿ ಬಂದಿದ್ದೇವೆ. ಅವ್ರು ಏನ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ಅವ್ರಿಗೆ ಬಿಟ್ಟಂತ ವಿಚಾರ ಪ್ರಧಾನಮಂತ್ರಿಗೆ ಹೋಗ್ಬೇಕು. ಆಮೇಲೆ ಸಾಧ್ಯವಾದ್ರೆ ಎಲ್ಲ ವಿಚಾರಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎಲ್ಲ MP ಗಳಿಗೂ ಕೂಡ ನಾನು ಒಂದು ಲೆಟರ್ ಅನ್ನ ಕಳಿಸ್ತಿದ್ದೆ. ಅವ್ರು ಏನ್ ಬಂದಿದ್ದಾರೆ ನನ್ನ ಮಾಹಿತಿಯನ್ನು ಕೊಡೋಣ, ನಾವು ಪ್ರಯತ್ನ ಮಾಡಲಿ ಅಂತ ಹೇಳಿದ್ದಾರೆ. ಹೀಗಾಗಿ ನಮ್ಮ ಕೆಲಸವನ್ನ ನಾವು ಮಾಡಿದ್ದೇವೆ, ಏನೇನ್ ಮಾಡಬೇಕು ಅಂತ. ಇನ್ನೊಂದು ಪ್ರಮುಖವಾಗಿ ಮಾಡಿದ್ದು ಈ 16ನೇ ಹಣಕಾಸಿನಲ್ಲಿ
60-40 ರೇಷಿಯೋದಲ್ಲಿ ಹೇಳ್ತಾರೆ. ಹಣ ಏನು ಸಂಗ್ರಹಣೆ ಕೇಂದ್ರಕ್ಕಾಗುತ್ತೆ 60% ಅವ್ರು ಇಟ್ಕೊಳ್ತಾರೆ, 40 ಅದನ್ನ 50-50 ಮಾಡ್ರಿ ಅಂತ ಹೇಳಿದ್ದೇವೆ. ಅದು ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ 32 ರಾಜ್ಯಗಳಿಗೆ ಅನುಕೂಲ ಆಗುತ್ತೆ. ಇಟ್ ಇಸ್ ಅ ವೈಡರ್ ಸಬ್ಜೆಕ್ಟ್. ಅದನ್ನು ಮಾಡ್ರಿ ಅಂತ ಸಲಹೆ ಕೊಟ್ಟಿದ್ದೇವೆ. ಆಮೇಲೆ GST ನಲ್ಲೂ ಕೂಡ 50-50 ಇರೋದನ್ನ 60 ಸ್ಟೇಟ್ಗಳಿಗೆ ಕೊಡಿ, 40 ಕೊಡಿ ಅಂತ ಹೇಳಿ ವೈಡರ್ ಸಬ್ಜೆಕ್ಟ್ ಅನ್ನ ನಾವು ಸಲಹೆಗಳನ್ನ ಕೊಟ್ಟಿದ್ದೇವೆ. ನೋಡೋಣ, ಇದನ್ನ ಮುಂದಿನ ದಿನಮಾನಗಳಲ್ಲಿ ಇದರ ದೊಡ್ಡ ಚರ್ಚೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗ್ತದೆ. ಕೆಲವು ರಾಜ್ಯಗಳ ಇವ್ರನ್ನ ಕರೆದು ಒಂದು ಚರ್ಚೆ ಸಾಧ್ಯವಾದ್ರೆ ಬೆಂಗಳೂರಿನಲ್ಲೇ ಮಾಡ್ತೇವೆ. ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಹಣಕಾಸನ್ನ ಅದನ್ನ ಸಲಹೆಯನ್ನು ಕೊಟ್ಟಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. ಇಷ್ಟು ನಾವು ಈ ಕಾರ್ಯವನ್ನು ನಾವು ಮಾಡಿದ್ದೇವೆ. ಕೇಳ್ತಾ ಇದೆ PM ಬಿಸಿ ಇದ್ದಾರೆ, ಕೊಡ್ತಾರೆ, ಈ ವಾರ ಕೊಡ್ತಾರೆ. ಪ್ರೈಮ್ ಮಿನಿಸ್ಟರ್ ಲಾಸ್ಟ್ ವೀಕ್ ಇಸ್ ಬಿಸಿ, ಅದಕ್ಕೆ ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟಾಗ ಹೋಗಿ ಬರ್ತಾರೆ CM ಅವರು, ನಾನು ಹೋಗ್ತೇನೆ ಅವ್ರ ಜೊತೆಗೆ. ಮತ್ತು ಇದು ಒಂದು. ಇನ್ನು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದು ಬಹಳ ತಪ್ಪು ಕಲ್ಪನೆಗಳನ್ನು ಹರಡ್ತಾ ಇದ್ದಾರೆ. ಯಾವ್ಯಾವ್ದು ಮಾತಾಡಿದ್ರೆ ಏನಾದ್ರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸಾಧ್ಯವಾದ್ರೆ ನಾನು ನಾನೇ ಮಾತಾಡ್ತೀನಿ ಅದ್ರ ಬಗ್ಗೆ ವಿತ್ ಆಲ್ ಫಿಗರ್ಸ್. ಹೇಳಿದ್ದೀನಿ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ಬರ್ರಿ ಅಂತ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕಳೆದ ವರ್ಷಕ್ಕಿಂತ ಉತ್ತಮವಾಗಿದೆ. ನಮ್ಗೇನು ಯಾವುದೂ ತೊಂದರೆ ಇಲ್ಲ. ಆದ್ರೆ ನಮ್ಮ ಪೆಂಡಿಂಗ್ ಬಿಲ್ಸ್ ಬಹಳ ಇದಾವೆ ಹಿಂದಿನ ಸರ್ಕಾರ, ಅದನ್ನ ಯಾರೂ ಸರಿಯಾಗಿ ಹೇಳ್ತಾ ಇಲ್ಲ. ಪೆಂಡಿಂಗ್ ಬಿಲ್ಸ್ ಬಹಳ ಇದೆ. ಆಮೇಲೆ ಸಬ್ಸಿಡಿ ನ್ಯಾಚುರಲಿ ಜಾಸ್ತಿ ಆಗಿದೆ, 52,000 ಕೋಟಿ. 7th ಪೇ ಕಮಿಷನ್ಗೆ 20,000 ಕೋಟಿ ಜಾಸ್ತಿ ಕೊಟ್ಟಿದ್ದೇವೆ. 7th ಪೇ ಕಮಿಷನ್ ಬರ್ಡನ್ ಇದೆ, ನಮ್ಮ ಇದು ಬರ್ಡನ್ ಇದೆ. ಇವೆಲ್ಲ ಒಂದೇ ಸಾರಿ ಬಂದಾಗ ಇವೆಲ್ಲ ಅದೇ ಸರ್. ಈಗ ಹೊಸ ಕಮಿಟ್ಮೆಂಟ್ಗಳೇ ಈಗ ಅನುದಾನಕ್ಕೆ ಸಮಸ್ಯೆ ಆಗಿರ್ತಕ್ಕಂಥದ್ದಂತ. ಅನುದಾನಕ್ಕೆ ನೋಡಿ, ಅನುದಾನಕ್ಕೆ ಸಮಸ್ಯೆ ಇಲ್ಲ. ಟ್ಯಾಕ್ಸು ಸರಿಯಾಗಿ ಬರ್ತಾ ಇದೆ, ಹಣಕಾಸಿನ ಸಂಗ್ರಹಣೆ ಸರಿಯಾಗಿ ಆಗ್ತಾ ಇದೆ. ಸಹಜವಾಗಿ ಹೊಸ ಕಾರ್ಯಕ್ರಮಗಳು ಹೊಸ ಇದಾದಾಗ ಸ್ವಲ್ಪ ನಮ್ಮ ಬರ್ಡನ್ ಇರೋದೇ ಮೇಜರ್ ಪ್ರೀವಿಯಸ್ ಗವರ್ಮೆಂಟ್ ಪೇಮೆಂಟ್. ಅವರು ಸಿಕ್ಕಾಪಟ್ಟೆ ಮಾಡಿ ಹೋಗ್ಬಿಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ನಾವು ಹೊಸ ಕಾರ್ಯಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ. ಮತ್ತು 7th ಪೇ ಕಮಿಷನ್ ಅದು ಯಾರು ಮಾತಾಡ್ತಾ ಇಲ್ಲ. 20,000 ಕೋಟಿ ಹೋಗಿದೆ ರೀ ಸರ್ಕಾರಿ ನೌಕರರಿಗೆ. 20,000 ಕೋಟಿ ಈ ವರ್ಷ ನಾವು ಕೊಡ್ಬೇಕು. ಹಿಂಗಾಗಿ ಇವೆಲ್ಲ ಆಗೋದ್ರಿಂದ ಸಡನ್ ಆಗಿ ಆಗ್ತದೆ. ಸ್ವಲ್ಪ ಸ್ಟಾರ್ಟಿಂಗ್ ತೊಂದರೆ ಆಗಿದೆ, ಆದರೆ ಹಣಕಾಸಿನ ಯಾವುದೇ ಮುಗ್ಗಟ್ಟಿಲ್ಲ. ಮತ್ತು ಜುಲೈ 1ರಿಂದ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರಿಗೆ ವಿಶೇಷ ಸಹಾಯಧನ 50 ಕೋಟಿ ಕೊಡ್ತಾ ಇದ್ದೇವೆ. ಅದನ್ನು ಕೂಡ ನಾವು ಮಾತನಾಡಿದ್ದೇವೆ. ನಾನು CM ಕೂತ್ಕೊಂಡು ಜುಲೈ 1ರಿಂದ ಮಾಡ್ತೇವೆ. 55 ಕೋಟಿ ವಿಧಾನಸಭಾ ಕ್ಷೇತ್ರಕ್ಕೆ, ಆಲ್ MLAs. ಕೊಡ್ಲೇಬೇಕಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಮಾಡ್ತಾರೆ. 5 ಕೋಟಿ ಹೆಚ್ಚು ಕಮ್ಮಿ ಆಗಿರ್ಬೋದು, ಎಲ್ಲೋ ಡಿಪೆಂಡ್ ಅಪಾನ್ ಇದ್ರ ಮೇಲೆ. 5-10 crores ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಮಂಡೇ ಮಾತಾಡ್ತೇನೆ. ಯಾವುದು ಇದನ್ನೆಲ್ಲ ಮಂಡೇ ನಾನು ವಿವರಣೆಯನ್ನ ಕೊಡ್ತೇನೆ. ಐ ವಿಲ್ ಕಾಲ್ ದ ಪ್ರೆಸ್ ಕಾನ್ಫರೆನ್ಸ್ ಅಬೌಟ್ ದ. ನೋಡಿ, ಶಾಸಕರು ಕೂಡ ಅರ್ಥ ಮಾಡ್ಕೊಳ್ಳೋದು. ಬಜೆಟ್ ಪಾಸ್ ಆಗಿದ್ದು ಯಾವಾಗ? ಮಾರ್ಚ್ ತಿಂಗಳು. ಏಪ್ರಿಲ್ 1ರಿಂದ ಹೊಸ ಇದು ಬಂತು. ಈ ಒಂದು ಹಣ ಸಂಗ್ರಹಣೆ ಆಗಬೇಕು, ಒಂದು 2-3 ತಿಂಗಳ ಬೇಡವಾ? ಅದಕ್ಕೆ ಜುಲೈ 1ರಿಂದ ತ್ವರಿತವಾಗಿ ಎಲ್ಲ ಹಣ ಬಿಡುಗಡೆ ಆಗುತ್ತೆ, ಕೆಲಸ ಪ್ರಾರಂಭ ಆಗುತ್ತೆ. ಹೇಳಿದ್ನಲ್ಲ, ವಿ ಆರ್ ಮಚ್ ಕಂಫರ್ಟಬಲ್ ದನ್ ಲಾಸ್ಟ್ ಇಯರ್. ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚು ಕಂಫರ್ಟ್ ಇರ್ತೇವೆ. ಇದಕ್ಕೆ ಕಾರಣಗಳನ್ನ ನಾನು ಹೇಳ್ತಾ ಬರ್ತೇನೆ. ನಾಳೆ ಮಂಡೇ ಏನೇನಾಗಿದೆ, ಎಷ್ಟು ಪೆಂಡಿಂಗ್ ಬಿಲ್ ಇದೆ, ಏನು ಸಮಸ್ಯೆ ಇದೆ, ಎಲ್ಲ ವಿವರಗಳನ್ನು ಕೊಡ್ತೇನೆ. ಆದರೆ ಹಣಕಾಸಿನ ಮುಗ್ಗಟ್ಟಿಲ್ಲ, ಹಣಕಾಸಿನ ಆಡಳಿತದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಯಾರೋ ಒಬ್ಬಿಬ್ರು ಶಾಸಕರು ಹೇಳಿರ್ಬೋದು, ಹೇಳಿ ನೋಡೋಣ. ಯಾರು ಹೇಳಿದ್ದಾರೆ ಇಲ್ಲಿ ಹೇಳ್ತಾರೆ. ಏನಾಗಿದೆ ನೋಡಿ,
ಶಾಸಕರು ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಅನುದಾನಕ್ಕೆ ಕೊರತೆ ಇದೆ ಅನ್ನೋದನ್ನ ಹೇಳಿದ್ರಲ್ಲಿ ಸಹಜವಾಗಿ ಈಗ ಏನಾಗಿದೆ, ಡಿಮ್ಯಾಂಡ್ಸ್ ಆರ್ ಮೋರ್, ನಮ್ಮ ಬೇಡಿಕೆಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಈಗ ನೋಡಿ ಜನಸಂಖ್ಯೆ ಬೆಳೀತಾ ಹೋಗ್ತಾ ಇದೆ ನೋಡಿ, ಎವ್ರಿ ಇಯರ್ ದೇರ್ ಇಸ್ ಎ ಪಾಪ್ಯುಲೇಷನ್ ಗ್ರೋತ್ ಇನ್ ಕರ್ನಾಟಕ ಇಸ್ 1.8% ಆಲ್ಮೋಸ್ಟ್. ಈ ಪಾಪ್ಯುಲೇಷನ್ ಗ್ರೋತ್ ರೇಟ್ ಐ ಆಮ್ ಟೆಲಿಂಗ್. ಯು ಕ್ಯಾನ್ ಸೇ ಪ್ರತಿ ವರ್ಷ ಒಂದು 10 ಲಕ್ಷ 15 ಲಕ್ಷ ಜಾಸ್ತಿ ಆಗ್ತಾನೆ ಹೋಗ್ತದೆ ಕರ್ನಾಟಕ. ಸಹಜವಾಗಿ ಜನರು ಈಗ ವಿದ್ಯೆ ಅಂದ್ರೆ ಮಕ್ಕಳು ಜಾಸ್ತಿ ಆಗ್ಬಿಡ್ತಾರೆ. ಉದಾಹರಣೆಗೆ ಮಕ್ಕಳಿಗೆ ಶಾಲೆಗಳಾಗಬೇಕು, ಕಟ್ಟಡಗಳಾಗಬೇಕು, ಬಡಾವಣೆಗಳು ಜಾಸ್ತಿ ಆಗ್ತವೆ. ಸಹಜ ಅಲ್ಲ ಸರ್? ಸಹಜ. ಅದನ್ನೇ ನಾನು ಹೇಳೋದು, ಇವೆಲ್ಲ ಗ್ಯಾರಂಟಿ ಸ್ಕೀಮ್ಗಳು ತಂದ್ಬಿಟ್ವಿ, 7th ಪೇ ಕಮಿಷನ್ ಮಾಡಿದ್ವಿ. ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಶಾಸಕರಿಗೆ ಇವೆಲ್ಲ. ಅಲ್ಲ ಸರ್, ಅದು ಏನಿದೆ ಅಂದ್ರೆ ಗ್ಯಾರಂಟಿ. ಆಮೇಲೆ ಒಂದ್ ನಿಮಿಷ, ಕೇಂದ್ರ ಸರ್ಕಾರದ ಬರುವ ಹಣ 22,000 ಸಾವಿರ ಕೋಟಿ ಕಟ್ಟಾಯ್ತು. ದೇರ್ ಇಸ್ ಸೋ ಮೆನಿ ಫ್ಯಾಕ್ಟರ್ಸ್ ಇನ್ ಕರ್ನಾಟಕ. ಒಬ್ರು ಮಾತು ನೋ ನೋ ತಪ್ಪದು. ನಮಗೆ ಕಟ್ ಮಾಡಿದ್ದಾರೆ. ಇದು ನೀವು ತಪ್ಪಾಗಿ ಅರ್ಥ ಮಾಡ್ತೀರಿ. ನಾನು ಫಸ್ಟ್ ನಿಮ್ಗೆ ಯಾರಿಗೂ ಗೊತ್ತಿದೆಯೋ ಇಲ್ವೋ, 2020 ಜುಲೈನಲ್ಲೇ ನಾನು ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ. ಐ ಡೋಂಟ್ ನೋ ವೆದರ್ somebody is here to attend my press conference in KPCC. ನಾನು ಅವತ್ತೇ ಹೇಳಿದೆ, ಮುಂದಿನ 6 ವರ್ಷದಲ್ಲಿ 1 ಲಕ್ಷ ಕೋಟಿ ಲೂಸ್ ಆಗ್ತೇವೆ ನಾವು ಅಂತ ಹೇಳಿ. ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇದ್ರು, ಅವ್ರಿಗೆ ಲೆಟರ್ ಬರೆದೆ ನಾನೇ, ಬಸವರಾಜ ಬೊಮ್ಮಾಯಿ ತಿಳಿಸಿದೆ. ಬಟ್ ಅವ್ರು ಯಾರೋ ಕೇಂದ್ರ ಸರ್ಕಾರಕ್ಕೆ ಹೋಗಿ 14ನೇ ಹಣಕಾಸಿನಲ್ಲಿ ಪ್ರಯತ್ನನೇ ಮಾಡಲಿಲ್ಲ. ಈಗ ನಾವು ಅವ್ರು ಬೈಯೋದು, ಅವ್ರು ನಮ್ಮನ್ನು ಬೈಯೋದಲ್ಲ, ಫ್ಯಾಕ್ಟ್ರಿಗಳನ್ನ ನಾನು ಹೇಳಿದ್ದೇನೆ. ಇವೆಲ್ಲ ಕಾರಣಗಳಿದಾವೆ. ಹಣಕಾಸಿನ ಕೊರತೆ ಆಗಿಲ್ಲ, ಆದರೆ ನಮ್ಮ ಅಭಿವೃದ್ಧಿ ಕೆಲಸಗಳ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದಕ್ಕೆ ಬೇಕಾದಂತ ಪೂರೈಕೆ, ಮೋರ್ ಡಿಮ್ಯಾಂಡ್ಸ್ ಲೆಸ್, ಅದು ಹೀಗಾಗಿ ಅದನ್ನ ಸರಿ ಆಗ್ತದೆ. ಈಗ ನೀವು ಹೇಳ್ತಾ ಇದ್ದೀರಿ ಸರ್, ಹಣಕಾಸು ಸಮಸ್ಯೆ ನಮಗೇನು ಆಗ್ತಿಲ್ಲ, ಕೂಡ ಕಲೆಕ್ಷನ್ ಆಗ್ತಾ ಇದೆ, ಹಣ ಸಂಗ್ರಹ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರಿ. ಮುಂದಿನ ಬಜೆಟ್ ಅಂದ್ರೆ 5 ಲಕ್ಷ ಕೋಟಿ ದಾಟುತ್ತಾ ಸರ್? 5 ಲಕ್ಷ ಕೋಟಿ ಹೋಗ್ಲಿಕ್ಕಿಲ್ಲ. ಯು ಕ್ಯಾನ್ ಸೇ ಅರೌಂಡ್ ಎವ್ರಿಥಿಂಗ್ ಗೋಸ್ ವೆಲ್ ಅರೌಂಡ್ 430. 4,30,000 ಕೋಟಿ. ಒಂದು 20 ಲಕ್ಷ ಎಷ್ಟೇ ಆಗ್ಬೋದು. ಸಾಲದ ಪ್ರಮಾಣ ಸರ್? ಸಾಲದ ನಮ್ಗೇನು ಸಮಸ್ಯೆನೇ ಇಲ್ಲ. ನೀವು ಪದೇ ಸಾಲದ ದುಡ್ಡು ತಪ್ಪಾಗಿ ತಿಳ್ಕೊಳ್ತೀರಿ. ನೋಡಪ್ಪ, ಸಾಲ ಇಡೀ ರಾಷ್ಟ್ರದ ಎಲ್ಲಾ ರಾಜ್ಯಗಳಲ್ಲಿ ಸಾಲ ನಮ್ದೇ ಕಡಿಮೆ ಇರೋದು. ಪ್ಲೀಸ್ ಇದನ್ನ ಅನಾವಶ್ಯಕವಾಗಿ ಅಪಪ್ರಚಾರ ಆಗ್ತದೆ. ನೀವು ಕೇಳೋದ್ರ ಬಗ್ಗೆ ನನಗೇನು ಆಕ್ಷೇಪಣೆ ಇಲ್ಲ. ನೋಡಿ, ಕೇಂದ್ರ ಸರ್ಕಾರ ಮೋದಿ ಅವರು ಬಂದ್ಮೇಲೆ ಎಷ್ಟು ಸಾಲ ಮಾಡಿದ್ದಾರೆ? ಇವತ್ತು 2,02,000 ಕೋಟಿ ಇರ್ಬೇಕು. 2 ಕೋಟಿ ಲಕ್ಷ 2 ಲಕ್ಷ ಕೋಟಿ ಎಷ್ಟಿತ್ತು ಬರೇ ಸಾಲ? 56 ಲಕ್ಷ. ಅದೇ ಉದಾಹರಣೆಗೆ ಎಕ್ಸಾಂಪಲ್ ಹೆಚ್ಚಾಯ್ತು. ಹಾಗಾದ್ರೆ 11 ವರ್ಷದಲ್ಲಿ ಅವರು 1.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಆಮೇಲೆ ಗೋ ಟು ಎನಿ ಸ್ಟೇಟ್, ಮಹಾರಾಷ್ಟ್ರ ತಗೊಳ್ಳಿ, ತಮಿಳುನಾಡು ತಗೊಳ್ಳಿ, ಡೋಂಟ್ ಸಿ ದ ಫಿಗರ್. ನಮ್ಮ ಆಂತರಿಕ ಉತ್ಪನ್ನದಲ್ಲಿ 3% ಒಳಗೆ ನಮ್ಮ ಸಾಲ ಇರಬೇಕು. ನಮ್ದು 2.9 ಇದೆ. ತಮಿಳುನಾಡು ಹೋಗಿ 3.4 ಇದೆ. ಬೇರೆ ರಾಜ್ಯದ ಕೊಡ್ತೇನೆ ನಾನು. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಸಾಲ ಅಂದ್ರೆ ತೀರಿಸೋ ಕೆಪಾಸಿಟಿ ಇದೆ ನಮ್ಗೆ. ಇಲ್ಲಾಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನ ಕೊಡೋದಿಲ್ಲ, ಪರ್ಮಿಷನ್ ಕೊಡೋಲ್ಲ. ಸಾಲ ಮಾಡ್ಬೇಕಾದ್ರೆ RBI ಪರ್ಮಿಷನ್ ಇಲ್ಲ, ಸಾಲ ಯಾರು ಕೊಡೋಲ್ಲ. ಹೀಗಾಗಿ ಸುಮ್ಮನೆ ರಾಜಕೀಯವಾಗಿ ಟೀಕೆ ಮಾಡ್ತಿರ್ತಾರೆ ಅವರು, ಯಾರು ಬಿಜೆಪಿ ಅವರು. ಬಿಜೆಪಿ ಅವ್ರಿಗೆ ಏನಾಗಿದೆ, ಅಲ್ಲಿ ಯಾರು ಎಕನಾಮಿಕ್ಸ್ ಇಲ್ಲ. ಮಂತ್ರಿಗಳಾದವರು ಸ್ವಲ್ಪ ಎಕನಾಮಿಕ್ಸ್ ತಿಳ್ಕೊಂಡಿರ್ಬೇಕು. ಬೊಮ್ಮಾಯಿ ವಾಸ್ ಗುಡ್, ನಾನು ಇಲ್ಲ ಅಂತ ಹೇಳಲ್ಲ. ನಾನು ಬೊಮ್ಮಾಯಿಯವರು ಸ್ವಲ್ಪ ತಿಳ್ಕೊಂಡಿದ್ದಾರೆ, ಆದ್ರೆ ಅವ್ರಿಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅಷ್ಟೇ. ಇಲ್ಲಮ್ಮ, ನೀವು ಅರ್ಥ ಮಾಡ್ಬೇಕು. ಬಜೆಟ್ ಬುಕ್ ಅಲ್ಲೇ ಹೇಳಿದೇವಲ್ಲ ನಾವು. ಸರ್, ಅದು ಹೇಳಿದಿರಿ,
ಲಾಸ್ಟ್ ಡಿಸೆಂಬರ್ ಜನವರಿಂದನೂ ಕೂಡ ಇಲ್ಲ 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 ಅವರ, ನೀವು ಅರ್ಥ ಮಾಡ್ತಾ ಇಲ್ಲ ನೋಡಿ ಪ್ಲೀಸ್. ಮಾರ್ಚ್ ತಿಂಗಳಲ್ಲಿ ಏನು ಬಜೆಟ್ ಬುಕ್ ನಲ್ಲಿ ನಾವು ಪ್ರೆಸೆಂಟ್ ಮಾಡಿದ್ವಿ, ಅವಾಗ ಅಪ್ರೂವ್ ಆಗಿದೆ, ಶಾಸಕರೇ ಓಟ್ ಹಾಕಿದಾರಲ್ಲ ಅದಕ್ಕೆ. ಮತ್ತೆ ಅದನ್ನ ಜುಲೈಲಿ ಮಾಡ್ತೇವೆ, ಒಂದು 2-3 ಮಂತ್ಸ್ ವೇಟ್ ಮಾಡಿದ್ರೆ ಹೆಂಗೆ? ಹಣ ಸಂಗ್ರಹಣೆ ಆಗ್ಬೇಕಲ್ಲ. ಅದು ನಿಮ್ ಶಾಸಕರಿಗೆ ಬಿಡಿಸಿ ಹೇಳ್ಬೇಕಾಗಿತ್ತಲ್ಲ ಸರ್, ಸಿಎಂ ಅವ್ರು ಹೇಳ್ಬೇಕು, ನೀವ್ ಇವೆಲ್ಲ ಇರ್ತದೆ. ನಥಿಂಗ್ ರಾಂಗ್. ನೋಡಿ, ಶಾಸಕರು ಹೇಳಿದ್ದನ್ನ, ಅನುದಾನ ಕಡಿಮೆ ಆಗಿದೆ ಅಂತ ಹೇಳಿದ್ದನ್ನ ನಾನೇನು ಅವ್ರು ತಪ್ಪು ಅಂತ ನಾನೇನು ಹೇಳಲ್ಲ. ಆಯ್ತು, ಈಗ ಜುಲೈ ತಿಂಗಳಿಂದ ಸ್ಟಾರ್ಟ್ ಮಾಡ್ತಾರೆ ಸಿಎಂ ಅವರು. ನಮಗೂ ಗೊತ್ತಿದೆ ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ ಗೊತ್ತಿದೆ. ಮೊನ್ನೆ ನಾನು ಸಿಎಂ ಅವ್ರು ಕೂತ್ ಮಾತನಾಡಿದ್ದೇವೆ. ನಾಳೆ ಜುಲೈ ಫಸ್ಟ್ ವೀಕಿಂದ ಒಂದು ಫಸ್ಟ್ ರಿವ್ಯೂ ಮಾಡ್ತಾರೆ ಸಿಎಂ ಫೈನಾನ್ಸ್, ಇನ್ನೊಂದು 3-4 ದಿವಸದಲ್ಲಿ, ಅಂದ್ರೆ ಫಸ್ಟ್ ಕ್ವಾರ್ಟರ್ ಮಾಡಿಬಿಟ್ಟು ವಿ ಆರ್ ಗೋಯಿಂಗ್ ಟು ಆಸ್ಕ್ MLAs ಟು ಸಬ್ಮಿಟ್ ದೇರ್ ಡಿಮ್ಯಾಂಡ್ಸ್. ನಮ್ಮ ಕ್ಷೇತ್ರದಲ್ಲಿ ಸಮಸ್ಯೆ ಇಲ್ಲ ಯಾವುದು. ನಮ್ಗೆ ನಮ್ದು KKRDB ದುಡ್ಡು ಬರುತ್ತೆ. ನಮ್ಮ ಕಲ್ಯಾಣ ಕರ್ನಾಟಕ ಏರಿಯಾ ಏನೋ ಒಂದು 40 ವಿಧಾನಸಭಾ ಕ್ಷೇತ್ರ ಇದೆ, ನಮ್ಗೆ ಸ್ವಲ್ಪ ಸ್ಪೆಷಲ್ ಗ್ರಾಂಟ್ ಬರುತ್ತೆ. ಹೀಗಾಗಿ ಬರ್ತಾ ಇದೆ, ನಮ್ಗೇನು ವಿ ಆರ್ ಕಂಫರ್ಟಬಲ್. ನೋಡಿ, ನಾ ಸ್ಟ್ರೀಮ್ ಲೈನ್ ಏನ್ ಹೇಳಿದ್ದೇವೆ, ಯಾರು ಅರ್ಹರಲ್ಲ. ಕೆಲವು ಜನ ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ, ಗೊತ್ತಾ ನಿಮ್ಗೆ ಇದ್ರಾಗೆ? ಬಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಪಗಾರ ತಗೊಂಡು ಅವ್ರು ಕೂಡ ತಪ್ಪುಗಳು ಆಗಿದಾವೆ. ಯಾಕೆ ಕೊಟ್ಟರು ಸರ್ ಅಂತ ಪ್ರಶ್ನೆ ಹಿಂದ್ ಮಾಡಿಬಿಟ್ಟಿರ್ತೀವಿ. ಈಗ ನಾನೇ ಉದಾಹರಣೆ MLA ಇರ್ತೀನಿ, ನೀವೇ ಇರ್ತೀರಿ, ನೋಡ ನಮ್ಮ ಹುಡುಗ ಸೇರ್ಸು ಅಂದ್ರೆ ದೊಡ್ಡ ದೊಡ್ಡ ಎಂಪ್ಲಾಯೀಸ್ ಇರೋದಿಲ್ಲ. ಈ ಅಟೆಂಡರ್ಸು, ಲ್ಯಾಬ್ರೇಟರಿ ಕೆಲಸ ಮಾಡೋಂಥವ್ರು ಇಂಥವ್ರು ಇರ್ತಾರೆ. ಕ್ಲಾಸ್ 3 ಕ್ಲಾಸ್ 4 ಇರ್ತಾರೆ, ಕ್ಲಾಸ್ 2 ಇರೋದಿಲ್ಲ. ಅವ್ರಿಗೆಲ್ಲ ಸ್ಯಾಲ್ರಿ ಈಗ 30,000 35,000 ಆಗಿಬಿಟ್ಟದ. ಈಗ ಮಿನಿಮಮ್ ಡ್ರೈವರ್ ಸ್ಯಾಲ್ರಿ ಇಸ್ ಮೋರ್ ದ್ಯಾನ್ 34,000 ಇನ್ 7th ಪೇ ಕಮಿಷನ್ ಪ್ರಕಾರ. ಹೀಗಾಗಿ ಅಂಥವುಗಳನ್ನ ನಾವು ಯಾವ್ದು ಆದಾಯ ಜಾಸ್ತಿ ಬಂದಿದೆ ಅವ್ರು ತೆಗಿಲೇಬೇಕಾಗಿತ್ತು. ಇದೇನಲ್ಲ, ಅದ್ರ ಬಗ್ಗೆ ಇಲಾಖೆಯವರು ವಿಚಾರ ಮಾಡ್ತಾ ಇದ್ದಾರೆ. BPL ಮತ್ತೆ ಪಿಂಚಣಿಯನ್ನ ಕಡಿತ ಮಾಡೋದ್ರ ಬಗ್ಗೆ ಚರ್ಚೆ ನಡೆದಿದೆ. BPL ಅಂದ್ರೆ ಅವ್ರು ನಿಜವಾದ ಬಡವರಿದ್ರೆ ಅವ್ರು ತೆಗಿತೀರಿ ಹೆಂಗೆ? ಅರ್ಹರಿದ್ರೆ ಇಲ್ದ್ರೆ ತೆಗಿಯೋ ಪ್ರಶ್ನೆನೇ ಇಲ್ಲ. ಸರ್ಕಾರಿ ನೌಕರು ಕೆಲವು ಸೇರ್ಕೊಂಡಿದ್ದಾರೆ, ಕೆಲವು ದೊಡ್ಡ ದೊಡ್ಡ ಲ್ಯಾಂಡ್ ಹೋಲ್ಡರ್ಸು ಸೇರ್ಕೊಂಡಿದ್ದಾರೆ. ಅದೆಲ್ಲ ಬಹಳ ಇಲ್ಲ ರೀ. ಅದೆಲ್ಲ ಕಡಿಮೆ ಮಾಡಿದ್ರು ಮ್ಯಾಕ್ಸಿಮಮ್ ಒಂದು ಎಲ್ಲ ಸೇರಿದ್ರೆ ಒಂದು 1,000 ಕೋಟಿ ಉಳಿಬಹುದು. ಅಬೌಟ್ ದಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್. ಇಂಥವ್ರನ್ನೆಲ್ಲ ತೆಗೆದು ಹಾಕಿದ್ರು ನಾಟ್ ಬಿಟ್ವೀನ್ 500 crores to 1,000 crores. That's all. ಕಟ್ ಆಗಿ ಲೆಸ್ ದ್ಯಾನ್ 1%. ಹಿಂದೆ ರಿವ್ಯೂ ಮಾಡ್ಬೇಕಾದ್ರೆ 80% ಲೆಸ್ ದ್ಯಾನ್ 1.5%. ಅಲ್ಲ ಸರ್, ಈ 80% ಬಡವರಿದ್ದಾರೆ ಅನ್ನುವಂಥದ್ದು ಆಕ್ರೋಶ ಕೂಡ ವ್ಯಕ್ತಪಡಿಸಿತ್ತು. ಬಟ್ ನಮ್ಮದಲ್ಲಿ ಬರೀ ಕಡಿಮೆ ಆಗಿದೆ ಅನ್ನುವಂಥದ್ದು ಕೂಡ ಕೇಂದ್ರದ ವರದಿ ಕೊಡ್ತಾ ಇದೆ. ಹೀಗಿದ್ದು ಕೂಡ 1% ಕಟ್ ಹೇಗಾಗುತ್ತೆ? ಏನ್ ಒಂದು ನಮ್ಮ ಇನ್ಕಮ್ ಕ್ರೈಟೇರಿಯಾ ಇದೆಯಲ್ಲ, ಕ್ರೈಟೇರಿಯಾ ಪ್ರಕಾರ ಚೆಕ್ ಮಾಡಿದ್ರೆ ಮ್ಯಾಕ್ಸಿಮಮ್ 1.5% ಅಷ್ಟೇ ಅಂತ ನಾನು ಹೇಳಿದ್ದೆ. ಐ ಡೋಂಟ್ ಥಿಂಕ್ ಮೋರ್ ದ್ಯಾನ್. ಸರ್ಕಾರಿ ನೌಕರರು ಹೊಸ ಕಾರ್ಡ್ಗಳಿಗೂ ಕೂಡ ಅವಕಾಶ ಕೊಡ್ತಿಲ್ಲ. ಅಲ್ಲಿ ನೋಡ, ಅದು ಏನಾರ ಮಾಡಿದಾಗ ನನಗೆ ನೋಡಿ, ಐ ಆಮ್ ನಾಟ್ ಆ ಇಲಾಖೆ ಮುಖ್ಯಸ್ಥನಲ್ಲ, ಇಲಾಖೆ ಆರ್ಥಿಕ ಇಲಾಖೆ ಹೋಗ್ತೇನೆ. ಐ ಆಮ್ ನಾಟ್ ಎ ಮಿನಿಸ್ಟರ್, ಐ ಆಮ್ ಜಸ್ಟ್ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರ. ಅಂದ್ರೆ ಸರ್ ಹಿಂಗ್ ಮಾಡ್ಬೋದು ಅಂತ ಹೇಳ್ಬೋದೇ ಹೊರತು ಚರ್ಚೆ ಬಂದಿರ್ತಾವಲ್ಲ ಸರ್. ಡೋಂಟ್ ಹ್ಯಾವ್ ಎನಿ ಪವರ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನನಗೆ ಯಾವುದೇ ಅಧಿಕಾರ ಇಲ್ಲ. ಸರ್, ನಿಮ್ಮ ವ್ಯಾಪ್ತಿ ಅರ್ಥ ಆಗುತ್ತೆ ನಮ್ಗೆ, ಆದ್ರೆ ಇವೆಲ್ಲವೂ ಕೂಡ ಸಿಎಂ ಅವರು ಅದನ್ನೇ ನಾನು ಅದ್ರೆ ಹೇಳಿದ್ದು. ಮ್ಯಾಕ್ಸಿಮಮ್ ವಿ ಮೇ ಸೇವ್ ಅಬೌಟ್ 500 to 1,000 crores. ದಟ್ ಈಸ್ ನಾಟ್ ದ ಬಿಗ್ ಅಡ್ವಾಂಟೇಜ್ ಅಲ್ಲ, ಬಟ್ ನಮಗೆ 1 ರೂಪಾಯಿನೂ ಇಂಪಾರ್ಟೆಂಟ್. ಅದಕ್ಕೆ ನಾವು ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡ್ರೆ ಮುಂದಿನ ವರ್ಷ ಸ್ವಲ್ಪ ಕಂಫರ್ಟ್ ಆಗ್ತವೆ. ಎಲ್ಲ ಕಾರಣಗಳಿದಾವೆ. 7th ಪೇ ಕಮಿಷನ್, ಗ್ಯಾರಂಟಿ, ಓಲ್ಡ್ ಬಿಲ್ಲು, ಇವು ಯಾರು ಇದ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ದೇರ್ ಇಸ್ ಸೋ ಮೆನಿ. ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು 20,000 ಕೋಟಿ ಇವೆಲ್ಲ ಲೆಕ್ಕ ಹಾಕಿದ್ರೆ ನಮ್ಗೇನಾಗಿದೆ, ಸುಮಾರು ಒಂದು 70,000-80,000 ಕೋಟಿ ನಮಗೆ ಭಾರ ಆಗಿಬಿಡ್ತದೆ. ಇವೆಲ್ಲ ಬಂದಿದ್ರೆ 70,000-80,000 ಕೋಟಿ ಉಳಿತಾ ಇತ್ತು. ನಿಮಗೆ ಗೃಹಲಕ್ಷ್ಮಿ ಒಂದೇ 2,000 ಏನು ಕೊಡ್ತೀವಲ್ಲ,
30,000 ಕೋಟಿ ಹೋಗುತ್ತೆ ಪರ್ ಇಯರ್. ಓನ್ಲಿ ಗೃಹಲಕ್ಷ್ಮಿ 2000 ಇಲ್ಲೇ ಲೆಕ್ಕ ಹಾಕಿ 1,26,00,000 ಹೆಣ್ಮಕ್ಳಿಗೆ ಹೋಗುತ್ತೆ ಪ್ರತಿ ತಿಂಗಳು. ಒಂದು ತಿಂಗಳು ಲೇಟ್ ಆಗ್ಬೋದು ಕೊಡೋದ್ರಲ್ಲಿ, ಬಟ್ ಒಂದು ವರ್ಷದಲ್ಲಿ ಅವ್ರಿಗೆ 24,000 ಅವ್ರ ಅಕೌಂಟಿಗೆ ಜಮಾ ಆಗಿಬಿಡುತ್ತೆ. ಹೀಗಾಗಿ ಇವೆಲ್ಲ ಸಮಸ್ಯೆಗಳಿರೋದ್ರಿಂದ ಹೊಸದಾಗಿ ಆಮೇಲೆ ಈ ನೋಡಿ ಆಲ್ರೆಡಿ ಮಹಾರಾಷ್ಟ್ರ ಅವರೆಲ್ಲ ಅಳ್ತಾ ಇದ್ದಾರೆ, ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ದೇರ್ ಇಸ್ ಸೋ ಮೆನಿ ದಿಸ್ ಥಿಂಗ್. ಬಟ್ ಕರ್ನಾಟಕ ಇಸ್ ಡೂಯಿಂಗ್ ವೆರಿ ವೆಲ್. ಬಟ್ ರಾಜಕೀಯವಾಗಿ ಅನಾವಶ್ಯಕವಾಗಿ ಕರ್ನಾಟಕದ ಇದನ್ನ ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಏನ್ರಿ? ಅದೇ ಇಲ್ಲಿ ಹೇಳಿದೇವಲ್ಲ ನೋಡಿ, ಬಜೆಟ್ ಬುಕ್ ಅಲ್ಲಿ ರಾಜ್ಯದ ರಸ್ತೆ ಅದೇ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮ ಎಂಬ ಹೊಸ ಯೋಜನೆ ಜಾರಿಗೆ ತರಲಾಗುವುದು. ಈ ಯೋಜನೆಯ ಮೂಲಕ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ರಸ್ತೆ, ಸಣ್ಣ ನೀರಾವರಿ ಹಾಗೂ ಇತರ ಮೂಲಭೂತ ಸೌಕರ್ಯ ಒದಗಿಸಲು 8,000 ಕೋಟಿಯನ್ನು ನೀಡಲಾಗುವುದು. ಇಲಾಖೆ ಬಜೆಟ್. ಆಮೇಲೆ ಅದೇ ಮಂಡ್ಯ ಕೋಣ ಇನ್ನೆಲ್ಲ ಅಂತ ಮಾಡಿದ್ವಿ, ಮಾಡ್ತೇವೆ. ಜೀವನ ಆಯ್ತು. ಕರ್ನಾಟಕಕ್ಕೆ ಅಲ್ಲ ನೋಡಿ, ಒಂದ್ ನಿಮಿಷ ತಾವು ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೋಬೇಡಿ. ನಿಮ್ಮನ್ನ ಸ್ಪಷ್ಟಪಡಿಸ್ತೇನೆ. ಗ್ಯಾರಂಟಿ ಸ್ಕೀಮ್ ಅನ್ನ ಕೊಟ್ಟಿರೋದ್ರಿಂದ ಬಹಳಷ್ಟು ಬಡ ಜನರ ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಣೆ. ಯು ಶುಡ್ ಬಿ ಹ್ಯಾಪಿ. ಮತ್ತು ನಾವಿಲ್ಲಿ ಕೂತಿರೋದು ಯಾಕೆ? ಜನಗಳ ಕಲ್ಯಾಣಕ್ಕಾಗಿ. ಆದ್ರೆ ಅದನ್ನು ಕಂಟಿನ್ಯೂ ಆದ್ರೂ ಕೂಡ ಮುಂದಿನ ವರ್ಷಗಳಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿನೇ ಆಗುತ್ತೆ. ಹಿಂಗಾಗಿ ನಾನು ಹೇಳಿದ್ದು ಇದು ಸ್ಟಾರ್ಟಿಂಗ್ ಟ್ರಬಲ್ ಇತ್ತು, ಈಗ ಸರಿ ಆಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋಣ ಬಿಡಿ. ಮಂಡೆ ಹೇಳಿ. ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ, ಕಾಂಗ್ರೆಸ್ ಗಾಳಿ ಹೀಗೆ ಬೀಸ್ತಿದೆ ನೋಡಿ ಅಂತ ಹೇಳ್ತಿದ್ದಾರೆ. ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗ್ತದೆ. ಗೊತ್ತಿಲ್ಲಪ್ಪ, ನನ್ನ ಪ್ರಕಾರ ಸೆಪ್ಟೆಂಬರ್ ನಲ್ಲಾಗ್ಲಿ ಅಕ್ಟೋಬರ್ ರೆವಲ್ಯೂಷನ್, ಸೆಪ್ಟೆಂಬರ್ ರೆವಲ್ಯೂಷನ್, ಇವೆಲ್ಲ ಅಕ್ಟೋಬರ್ ರೆವಲ್ಯೂಷನ್ ಕೇಳಿದ್ದೇನೆ ನಾನು, ಯಾವುದೋ ಇದರಲ್ಲಿ ವರ್ಲ್ಡ್ ಅಲ್ಲಿ ಆಗಿದ್ದು. ಇದು ಸೆಪ್ಟೆಂಬರ್ ರೆವಲ್ಯೂಷನ್ ರಾಜಣ್ಣಗೆ ಕೇಳ್ಬೇಕು ನಾವು. ನನ್ನ ಪ್ರಕಾರ ಯಾವುದೇ ಕಾಂಗ್ರೆಸ್ನಲ್ಲಿ ರೆವಲ್ಯೂಷನ್ ಆಗಲ್ಲ, ಏನು ಆಗಲ್ಲ ರೀ. ಇನ್ನು 2 ವರ್ಷ 9 ತಿಂಗಳ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 2 ವರ್ಷ 9 ತಿಂಗಳ. ಇದು ಹಂಗೆ ಹೋಗ್ತಾ ಇರ್ತದೆ, ಅವ್ರವ್ರು ಮಾತಾಡ್ಕೊಂತ ಹೋಗ್ತಾರೆ. ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್. ಯಾರು ಚೀಫ್ ಮಿನಿಸ್ಟರ್ ಬದಲಿ ಮಾಡೋರು ಯಾರು? ನಾವೇ ತಾನೆ. ಐ ಆಮ್ ಒನ್ ಆಫ್ ದ ವೋಟರ್. ಅಲ್ಲ, ಹೈಕಮಾಂಡ್ ಯಾವಾಗ ಪ್ರವೇಶ ಮಾಡುತ್ತೆ? ವಿಧಾನಸಭಾ ಕಾಂಗ್ರೆಸ್ಸಿನ 138 ಜನರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಹೋದಾಗ ಅವರು ಒಂದು ಮೀಟಿಂಗ್ ಕರೆದು ಯಾರು ಏನು ಎತ್ತ ಹೇಳಿ ನಾಳೆ ಬಹುಮತ ಯಾರಿಗಿದೆ ಅಂತ ಪರೀಕ್ಷೆ ಮಾಡ್ಬೋದು. ನನ್ನ ಪ್ರಕಾರ ಬಹುಮತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ. ಬಿಕಾಸ್ ಈಸ್ ಎ ಮಾಸ್ ಲೀಡರ್. ಇವತ್ತು ಕರ್ನಾಟಕದಲ್ಲಿ ಯಾರಿಗಾದ್ರೂ ಜನ ಸೇರ್ತಾರಪ್ಪ ಅಂದ್ರೆ ದಟ್ ಈಸ್ ಓನ್ಲಿ ಫಾರ್ ಸಿದ್ದರಾಮಯ್ಯ. ದ ಪ್ರೆಸೆಂಟ್ ಸಿಚುವೇಶನ್ ಐ ಆಮ್ ಟಾಕಿಂಗ್. ನಾಳೆ ಯಾರಿಗೂ ಸೇರ್ಬೋದು. 13 ಸಿದ್ದರಾಮಯ್ಯ ಈಗಿಲ್ಲ ಅಂತ ನಿಮ್ಮ ಪಕ್ಷದವರು ಹೇಳ್ತಾರೆ. ರಾಜಣ್ಣ ಅವರು ವಯಸ್ಸಾಗಿದೆ ನೋಡಿ, ಅವಾಗ ಅವ್ರದ್ದು ವಯಸ್ಸು ಕಡಿಮೆ ಇತ್ತು. ಈಗಾಗಲೇ 13 ಅಂದ್ರೆ ಈಗಾಗಲೇ 12 ವರ್ಷ ಜಾಸ್ತಿ ಆಯ್ತಲ್ಲ. ಅವ್ರಿಗೂ ಈಗ ಕಷ್ಟಗಳಿದ್ದಾವೆ. ಸೋ ಮೆನಿ ಹಿ ಹ್ಯಾಸ್ ಟು ಲಿಸನ್ ಟು ಎವ್ರಿಬಡಿ. ಸಿದ್ದರಾಮಯ್ಯ ಇಸ್ ನಾಟ್ ಎ ವೀಕ್ ಚೀಫ್ ಮಿನಿಸ್ಟರ್ ನನ್ನ ಪ್ರಕಾರ. ಬಟ್ ಕೆಲವೊಂದು ಇದಕ್ಕೆ ಈಲ್ಡ್ ಆಗ್ತಾರೆ ಅಂತ ಅವ್ರು ಹೇಳ್ತಾ ಇರೋದು. ಯಾರು? ರಾಜಣ್ಣ. ನಾನು ಹೇಳ್ತಾ ಇಲ್ಲ ಅದು ಈಲ್ಡ್ ಆಗಬೇಡ್ರಿ, ನೀವು ಇನ್ನೂ ಕರೆಕ್ಟ್ ಆಗಿ ಆಗ್ರಿ ಅಂತ ಹೇಳ್ತಾರೆ. ನಾವು ಹೇಳ್ತೇವೆ. ನಾನು ಹೇಳಿದ್ದೇನೆ ಮೊನ್ನೆ, ಸ್ವಲ್ಪ ಸ್ಟ್ರಾಂಗ್ ಆಗಿರಿ, ಇನ್ನೊಂದು ಸ್ವಲ್ಪ ಎಲ್ಲರೂ ಹೇಳಕತ್ತಾರ ಅಂತ ಹೇಳಿ. ನಾನು ಸಿದ್ದರಾಮಯ್ಯ 40 ವರ್ಷದಿಂದ ಒಳ್ಳೆ ಫ್ರೆಂಡ್ಸ್. ನಾವು ಅವ್ರಿಗೆ ಹೇಳ್ತಾ ಇರ್ತೇವೆ ಸ್ವಲ್ಪ ಸ್ಟ್ರಾಂಗ್ ಆಗು ಅಂತ ಹೇಳಿ. ಏನ್ ಮಾಡೋದಪ್ಪ, ಎಲ್ಲರೂ ಕೇಳ್ಬೇಕಲ್ಲ ಅಂತಾರೆ. ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದು ನಿಜ. ಅವ್ರದ್ದು ಇವ್ರದ್ದು ಕೇಳಲೇಬೇಕಲ್ಲ. ವೀಕ್ ಆಗಿಲ್ಲ. ಸಿದ್ದರಾಮಯ್ಯ ಇಸ್ ನಾಟ್ ವೀಕ್. ಸ್ವಲ್ಪ ಮಟ್ಟಿಗೆ ಅಲ್ಲ, ವೀಕ್ ಆಗಿಲ್ಲ ರೀ. ವೀಕ್ ಈಸ್ ಎ ಡಿಫ್ರೆಂಟ್ ವರ್ಡ್. ವೀಕ್ ಅಂದ್ರೆ ಏನು? ಪಾಪ ಅವ್ರದ್ದೇನು ನಡೆಯಲ್ಲ ಅಂತ. ಹಿ ಇಸ್ ನಾಟ್ ವೀಕ್, ಹಿ ಇಸ್ ಈಲ್ಡೆಡ್.
ಸರ್, ಈಗ ನೀವೇ ಒಂದು ಮಾತಾಡಿದ್ರಿ ಸ್ಟ್ರಾಂಗ್ ಆಗಿ ಅಂದ್ಬಿಟ್ಟು ನಾನೇ ಸಿದ್ದರಾಮಯ್ಯ ಅದೇ ಈಲ್ಡ್ ಆಗಬೇಡಿ ಅಂತ. There is a lot of the wordings are different. ಈಲ್ಡ್ ಆಗಿದ್ದಾರೆ ಅಂದ್ರೆ ವೀಕ್ ಆಗಿದ್ದಾರೆ ಅಂತಲ್ಲ, ಸ್ವಲ್ಪ ನಾವು ಇನ್ನೊಬ್ರು ಸ್ವಲ್ಪ ಕೇಳಬೇಕು ಅಂತ ಹೇಳಿ ಸ್ವಲ್ಪ ಇದ್ದಾರೆ. ಅದಕ್ಕೆ ಇನ್ಮೇಲೆ ಅದೆಲ್ಲ ಸರಿಯಾಗಿ ಮಾಡ್ರಿ ಅಂತ ಹೇಳಿದ್ದೇವೆ. ಇವೆಲ್ಲ ಮಾಡ್ತಾ ಇದ್ದಾರೆ, ಆಗುತ್ತೆ. ಟು ಲಿಸನ್, ಇನ್ನೊಬ್ರದ್ದು ಸ್ವಲ್ಪ ಕೇಳ್ಬೇಕಪ್ಪ ಜಾಸ್ತಿ ಅಂತ ಹೇಳಿ ಅವರು ಸ್ವಲ್ಪ ಜಾಸ್ತಿ ಕೇಳ್ತಾ ಇರೋದ್ರಿಂದ ಸ್ವಲ್ಪ ಈ ಮಾತುಗಳು ಬರ್ತವೆ. ಸ್ವಲ್ಪ ಸ್ಟ್ರಾಂಗ್ ಆಗಿ ಹೋಗ್ರಿ, ಯಾರನ್ನು ಕೇಳ್ದೇನೆ ಜೋರಾಗಿ ಮಾಡ್ತಾ ಹೋಗಿ, ಅಡ್ಮಿನಿಸ್ಟ್ರೇಷನ್ ಸರಿ ಮಾಡ್ತೀವಿ, ಕೊರತೆ ಆಗಲ್ಲ, ಏನಾಗಲ್ಲ, ಸರಿ ಆಗ್ತದೆ ಎಲ್ಲ. 2003 ಸಿದ್ದರಾಮಯ್ಯ ಒಬ್ಬರೇ ಪವರ್ ಸೆಂಟರ್ ಒಬ್ಬರಿಗೆ ನಿರ್ಧಾರ ಮಾಡ್ತಿದ್ರು, ಆದ್ರೆ ಈಗ ಪವರ್ ಸೆಂಟರ್ ಜಾಸ್ತಿ ಇದಾವೆ. ವಾಟ್ ದೇ ಸೇಡ್, ಯಾರು ರಾಜಣ್ಣ ಹೇಳ್ತಾನೆ, ರಾಜಣ್ಣ ಅದೇ ಸ್ವಾಭಾವಿಕವಾಗಿ ಈಗ ಕಾಲದ ಬದಲಾವಣೆ ಆದಾಗ ಆ ಟರ್ಮ್ನಾಗ ಹೆಂಗಿತ್ತಪ್ಪ, ಈ ಟರ್ಮ್ನಾಗ ಹಿಂಗಿತ್ತು, ನೀವು ಮೊದ್ಲು ಹೆಂಗೆ ಆಗ್ರಿ ಅಂತ ನಾವು ಅಡ್ವೈಸ್ ಮಾಡ್ತಾ ಇದ್ದೀವಿ. ಇನ್ನು 3 ವರ್ಷ ಇದೆ ಅಲ್ರಿ, 2 ವರ್ಷ 9 ತಿಂಗಳೇ ಇದೆ. ಕರೆಕ್ಟಾಗಿ 2 year 11 months ಇದೆ, 9 months, 2 ವರ್ಷ 11 ತಿಂಗಳಿದೆ. ಮೇ 28 ಇದು 5 ವರ್ಷ ಆಗೋದು, ಈಗ ಜೂನ್ ಅಲ್ಲ, ಅದಕ್ಕೆ 2 ವರ್ಷ 11 ತಿಂಗಳಿದೆ. CM ಅವರೇ ಸ್ಟ್ರಾಂಗ್ ಆಗಿ ಒಳ್ಳೆ ಆಡಳಿತ ಕೊಡಿ, ಪಾರದರ್ಶಕವಾದ ಆಡಳಿತ ಕೊಡಿ, ಸರಿಯಾಗಿ ಹೋಗ್ಬೇಕು ಅಂತ ಹಲವಾರು ಇದನ್ನೆಲ್ಲ ನಾವು ಅಡ್ವೈಸ್ ಮಾಡ್ತೇವೆ. ನಾವು ಏನು ಕಡಿಮೆ ಇದೀವಿ, ಅವ್ರಿಗೆ ಅಡ್ವೈಸ್ ಮಾಡ್ತೇವೆ, ಸ್ಟ್ರಾಂಗ್ ಮಾಡ್ತೇವೆ, ಒಳ್ಳೆ ಆಡಳಿತ ಕೊಡ್ಬೇಕನ್ನೋದು ನಮ್ಮ ಆಸೆ. ಪವರ್ ಸೆಂಟರ್ ಇಸ್ ನೋಡಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಪವರ್ ಸೆಂಟರ್ಸ್ ಆರ್ ಡಿಫರೆಂಟ್. ಮೇ ಬಿ ಇಟ್ ಈಸ್ ಎಕ್ಸ್ಟೆಂಡೆಡ್, ಅವಾಗ ಅವ್ರೊಬ್ಬರೇ ತೀರ್ಮಾನ ತೆಗೆದುಕೊಳ್ಳು. ಈಗ ಸ್ವಲ್ಪ ವಿಸ್ತರಣೆ ಆಗಿರ್ಬೋದು, ಅದು ವಿಸ್ತರಣೆ ಆಗಿದೆ ತಕ್ಷಣ ಅವ್ರು ತೀರ್ಮಾನ ತಗೋಬಾರ್ದು ಅಂತ ಏನಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಐ ಯೂಸ್ ದ ಪ್ರಾಪರ್ ವರ್ಡ್, ಹಿ ಹ್ಯಾಸ್ ಬೀನ್ ಈಲ್ಡೆಡ್. ಈಲ್ಡ್ ಆಗಬೇಡ್ರಿ, ಇನ್ಮೇಲೆ ಯಾರು ಕೇಳಬೇಡ್ರಿ, ಸ್ಟ್ರೇಟ್ ಹೋಗ್ತಾ ಇರಿ ಅಂತ ಹೇಳಿದ್ದೇನೆ ಅಂತ ಹೇಳಿದ್ನಲ್ಲ. ಹೇಳ್ತೇನೆ, ನಾನು ಹೇಳ್ತೇನೆ, ಇವೆಲ್ಲ ಬಿಟ್ಬಿಟ್ಟು ಆಡಳಿತ ಸುಧಾರಣೆ ಮಾಡಿ, ಹಿಂದೆ ಹೆಂಗಿದ್ರಿ ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಹೇಗೆ ಒಳ್ಳೆ ಒಂದು ಪರಂಪರೆ ಹಾಕಿ ಹೋಗಿದ್ರೆ, ಸಿದ್ದರಾಮಯ್ಯ ಹ್ಯಾಸ್ ಡನ್ ಎ ಗುಡ್ ಜಾಬ್ ಇನ್ 10 years, ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಕೂಡ ಹೇಳ್ತೇವೆ. ನೇರವಾಗಿ ಹೋಗಿ ಅಂತ ನೀವೇ ಸಜೆಷನ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಅಲ್ಲಿಗೆ ಸಿದ್ದರಾಮಯ್ಯನವ್ರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಆಯ್ತಲ್ವ ಸರ್? ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ ರೀ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡಿಂಗ್ಸ್ ಅರ್ಥ ಮಾಡ್ತಾ ಇಲ್ಲ ನೀವು. ನೋಬಡಿ ಕಂಟ್ರೋಲ್ಸ್ ಹಿಮ್. ಯಾರು ಕಂಟ್ರೋಲ್ ಮಾಡ್ಲಿಕ್ಕಾಗುತ್ತಾ? ಹಿ ಈಸ್ ಈಲ್ಡೆಡ್ ಅಂದ್ರೆ ಸ್ವಲ್ಪ ಎಲ್ಲರನ್ನು ಕೇಳಿ. ಈಲ್ಡೆಡ್ ಅನ್ನ ಕನ್ನಡದಾಗ ಏನಂತೀರಪ್ಪ? ಏನ್ರಿ ಈಲ್ಡ್ ಅನ್ನಕ್ಕೆ ಏನಂತೀರಿ? ಸ್ವಲ್ಪ ಎಲ್ಲರಿಗೂ ಕೇಳಬೇಕು ಅನ್ನೋದ್ರೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅವ್ರು ಮಾಡ್ಕೊಂಡಿದ್ರಿಂದ ಇದಾಗಿದೆ. ಅಡ್ಜಸ್ಟ್ಮೆಂಟ್ ಬೇರೆ, ಅಡ್ಜಸ್ಟ್ಮೆಂಟ್ ಅಂದ್ರೆ ಬೇರೆ, ಮತ್ತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಸ್ ಡಿಫರೆಂಟ್. ಇಲ್ಲ ವೀಕ್ ಅಂದ್ರೆ ಆ ಮನುಷ್ಯನ ಹತ್ರ ಏನು ತಾಕತ್ತೆ ಇಲ್ಲ, ಹೆಂಗೋ ಕೇಳ್ಕೊಂಡಾಯ್ತು. ಇಲ್ಲಾಂದ್ರೆ ಎಲ್ಲರೂ ಕೇಳ್ಬೇಕಪ್ಪ ಅಂತ ಹೊರಟಿದ್ದಾರೆ. ಸಿದ್ದರಾಮಯ್ಯ ಇಸ್ ವೆರಿ ಸ್ಟ್ರಾಂಗ್ ಅಂಡ್ ಯು ವಿಲ್ ಟೇಕ್ ಡಿಸಿಷನ್. ಬಹಳಷ್ಟು ಬದಲಾವಣೆ ಮಾಡ್ತಾರೆ ನೋಡಿ. ಇನ್ನೊಂದು ಈಗ ಎಲ್ಲ ಬದಲಾವಣೆ ಆಗ್ತದೆ ನೋಡಿ. ವಿಲ್ ಟೇಕ್ ಎ ವೆರಿ ಸ್ಟ್ರಾಂಗ್ ಡಿಸಿಷನ್. ಅದನ್ನೇ ಬದಲಾವಣೆ ಅಂದ್ರೆ ಯು ವಿಲ್ ಟೇಕ್ ವೆರಿ ಸ್ಟ್ರಾಂಗ್ ಡಿಸಿಷನ್ ಇನ್ ಫ್ಯೂಚರ್. ಈಗ ನೋಡಿ, ಇಲ್ಲಿ ಹೇಳಿದೆ ನೋಡಿ, ಈ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಈಗಾಗಲೇ 5 ಡಿಪಾರ್ಟ್ಮೆಂಟ್ ಅಲ್ಲಿ ತೆಗೆದು ತೋರಿಸಿದ್ರು. ಐ ಥಿಂಕ್ ಯು ವಿಲ್ ಟೇಕ್ ಎ ಗುಡ್ ಡಿಸಿಷನ್. ಬದಲಾವಣೆ ಆಗ್ತಾರೆ ಸಿಎಂ, ಅದರಿಂದ ಸರ್ಕಾರಕ್ಕೆ ಜನತೆಗೆ ಒಳ್ಳೇದಾಗುತ್ತೆ. ನನಗಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಜನಕ್ಕಂತೂ ಆಗುತ್ತೆ. ಗೊತ್ತಿಲ್ಲ ನನಗೆ ಯಾರು ಮಿನಿಸ್ಟರ್ ಬಂದು ಏನ್ ಮಾಡ್ತಾರೆ. ಅಡ್ಮಿನಿಸ್ಟ್ರೇಷನ್ ಸರಿ ಆಗ್ಬೇಕು. ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ಇನ್ನು ಎಫೆಕ್ಟಿವ್ ಆಗಿ ಆಗ್ಬೇಕಂದ್ರೆ ಮುಖ್ಯಮಂತ್ರಿಗಳು ಸ್ಟ್ರಾಂಗ್ ಆಗಿ ಆದ್ರೆ ಆಗುತ್ತೆ. ಈಗ ಒಂದು ಏನಾಗಿದೆ, ಇಸ್ ಎ ಸೈಕಾಲಜಿ. ಇದು ಸೈಕಾಲಜಿ ಹೆಂಗಿರುತ್ತೆ ಅಂದ್ರೆ, ಮನುಷ್ಯಂದು ಯಾರೋ ಒಂದು 4 ಮಂದಿ ಸೇರಿ ಇವ್ರು ಯಾಕೋ ವೀಕ್ ಆಗಿದ್ದಾರೆ ಅಂದ್ರೆ ಎಲ್ಲರೂ ಮಾತಾಡ್ಕೊಂಡ್ಬಿಡ್ತಾರೆ. ಹಂಗಾಗಿದೆ ಕರ್ನಾಟಕ ಪರಿಸ್ಥಿತಿ. ಹಂಗೆ ನಿಜವಾಗಿ ನೋಡಿದ್ರೆ ಕರ್ನಾಟಕದಲ್ಲಿ ಇನ್ಕಮ್ ಕಮ್ಮಿ ಆಗಿಲ್ಲ, ಅಡ್ಮಿನಿಸ್ಟ್ರೇಷನ್ ಏನು ಅಷ್ಟು ಹಾಳಾಗಿಲ್ಲ. ಆದ್ರೆ ಇದು ಮಾತಾಡಿ ಆಗಿದೆ. ಅದನ್ನು ಸ್ಟ್ರಾಂಗ್ ಮಾಡಿ ಅಂತ ನಾವು ಮುಖ್ಯಮಂತ್ರಿಗೆ ಹೇಳ್ತೇವೆ. ಆಗುತ್ತೆ ಬಿಡಿ, ಎಲ್ಲ ಮಾಡ್ತೇವೆ ಸರ್. ಆಮೇಲೆ ಮಾತಾಡಿ ಅನ್ನೊಂದು ವರ್ಡ್ ಹೇಳ್ರಿ. ಈಗ ಹೇಳಿದ್ರಲ್ಲ, ಈ ರಾಜಣ್ಣ ಹಂಗಂದ್ರು, ಇವ್ರು ಹಂಗಂದ್ರು. ಮಾತಾಡೋದ್ರ ಬಗ್ಗೆನೆ
ತಾವು ಕೂಡ ಈ ತರ ಮಾತಾಡಿ ಕೂಗಾಡಿನೇ ಒಂದು ಉನ್ನತ ಹುದ್ದೆ ಇಲ್ಲ ರಾಂಗ್. ನಿಮ್ಮ ಪಕ್ಷದ ಶಾಸಕರೊಬ್ಬರೇ ಪ್ಲೀಸ್ ನಾನು ನಿಮ್ಮ ಪಕ್ಷದ ಶಾಸಕರು ನೋಡಿ ಅವ್ರು ಹೇಳಿ ನಾನೇನು ಹುದ್ದೆ ತಗೊಂಡಿದ್ದೀನಪ್ಪ, ನನಗೆ ಏನು ಇದ್ರಾಗ ಬೇಕಾದ್ರೆ ಹೇಳಿ, ಇವತ್ತೇ ಬೇಕಾದ್ರೆ ಅವ್ರಿಗೆ ಬೇಕಾಗಿದ್ರೆ ಅವ್ರಿಗೆ ಬಿಟ್ಕೊಡ್ತೀನಿ. ನನಗೆ ಏನಿದ್ರಾಗ ಏನು ಲಾಭ ಇದೆ, ವೈಯಕ್ತಿಕ ಲಾಭ? ಈ ಚೇಂಬರ್ನ ಕೂತ್ಕೊಳ್ಳೋದು ಒಂದು ಬಿಟ್ರೆ ದಯವಿಟ್ಟು ಅರ್ಥ ಮಾಡಿ, ಮಿನಿಸ್ಟರ್ ಇಸ್ ಡಿಫ್ರೆಂಟ್. ಈಗ ನನಗೊಬ್ಬ ಅವರು ಯಾವುದೋ ಬೋರ್ಡ್ ಚೇರ್ಮನ್ ಆಗಂತ ಹೇಳಿದ್ರು CM ಅವರು. ಐ ಡೋಂಟ್ ವಾಂಟ್ ಟು ಟೆಲ್ ದಿಸ್ ಥಿಂಗ್. ಅವ್ರು ಯಾವುದೋ ಒಂದು ಒಳ್ಳೆ ಬೋರ್ಡ್ ಕೊಡ್ಲಿಕ್ಕೆ ತಯಾರಿದ್ರು ಅಂತ ಇಟ್ಕೊಳ್ಳಿ. ಐ ಸೆಡ್ ಐ ಡೋಂಟ್ ವಾಂಟ್ ಟು ಬಿ ಎ ಬೋರ್ಡ್ ಚೇರ್ಮನ್. ಐ ಡೋಂಟ್ ವಾಂಟ್ ಎನಿ ಪವರ್. ಐ ಕ್ಯಾನ್ ವೇಟ್. ಇಲ್ಲ ನೀನು ಸ್ವಲ್ಪ ಯು ಟೇಕ್ ಫೈನಾನ್ಸ್ ಇದ್ರಾಗ ಸ್ವಲ್ಪ ನೀವು ಕೂತ್ಕೊಂಡು ಕೆಲಸ ಮಾಡು ಅಂದರು. ಆಯಿತು ಸರ್ ಅಂತ ಹೇಳಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಅದಕ್ಕೆ ನಾನು ಇದು ಮಾಡಿದ ಅಧಿಕಾರ ತಗೊಂಡಿಲ್ಲ. ಅದೇ ಗೊತ್ತು. ಅದಕ್ಕೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ. ಈ ಗೋಪಾಲ್ ಕೃಷ್ಣ ಏನು ಗೊತ್ತಿರ್ತದೆ? ಭಾಳ ಜನಕ್ಕೆ ಏನು ಬೇಕು? ಒಂದು ಸೆಕ್ರೆಟರಿಗಳು, ಇದು ಆಫೀಸು, ಚೇಂಬರು, ಕಾರು, ಸ್ವಲ್ಪ ತಿಂಗಳಿಗೆ ಸ್ಯಾಲ್ರಿ, ಫೆಸಿಲಿಟೀಸ್. ನಮ್ಗೆ ಇವು ಯಾವೂ ಬೇಕಾಗಿಲ್ಲ. ನಮಗೆ ಚೇಂಬರ್ ಯಾಕೆ ಬೇಕಾಗಿದೆ ಅಂದರೆ ಬಿಕಾಸ್ ಆಫ್ ದ ಮೀಟಿಂಗ್ ಮಾಡಲಿಕ್ಕೆ. PS ನನಗೇನು PS ಇದ್ದಾರೆ, ನನಗೇನು ಏನು ಕೆಲಸ ಇದೆ ಅವ್ರ ಹತ್ರ? ಸಿ ಎವ್ರಿ ಇಟ್ಸ್ ಡಿಫ್ರೆಂಟ್. ಅದಕ್ಕೆ ನಮ್ಗೆ ಅಧಿಕಾರ ಹಿಂಗೆ ಮಾತಾಡಿ ತಗೊಂಡಿದ್ದೀನಿ ಅಂತಲ್ಲ, ಇದರಲ್ಲಿ ಅಧಿಕಾರವೇ ಇಲ್ಲ. ಇನ್ಫ್ಯಾಕ್ಟ್ ಐ ಆಮ್ ಗಿವಿಂಗ್ ಎ ಸರ್ವಿಸ್. ಇನ್ಫ್ಯಾಕ್ಟ್ ಅದಕ್ಕೆ ಒಟ್ಟಾರೆ ಕರ್ನಾಟಕದಲ್ಲಿ ಮೈ ರಿಕ್ವೆಸ್ಟ್ ಟು ಮೈ ಮೀಡಿಯಾ ಫ್ರೆಂಡ್ಸ್, ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ ರಾಜ್ಯದ ಮರ್ಯಾದೆ ಹಾಳು ಮಾಡ್ಕೊಳ್ಳುವಂಥ ಕೆಲಸನ ಕೆಲವು ಜನ ಅನಾವಶ್ಯಕವಾಗಿ ಮಾತಾಡ್ತಾರೆ. ಅದು ನಿಲ್ಬೇಕು. ನಿಂತರೆ ಸರಿ ಆಗ್ತದೆ. ಕರ್ನಾಟಕದಲ್ಲಿ ಯಾವುದು ಏನು ಕಡಿಮೆ ಆಗಿಲ್ಲ. ಆ ಹಣಕಾಸಿನ ವಿಚಾರದಲ್ಲಿ, ಆಡಳಿತದ ವಿಚಾರದಲ್ಲಿ ಇನ್ನೂ ಹಲವಾರು ಬದಲಾವಣೆಗಳಾಗಬೇಕು. ಬಹುತೇಕ ಚೀಫ್ ಮಿನಿಸ್ಟರ್ ಅದಕ್ಕೆ ನೋಡಿ ನಾನು ನಿಮ್ಗೆ ಹೇಳಿದೆ, ಈ ನೋಡಿ ಈಗ ಇದು ಸ್ಟಾರ್ಟ್ ಆಗಿದೆ ನೋಡಿ. ಈ ವರ್ಷದ ಬಜೆಟಲ್ಲಿ ಸರ್ಕಾರವು ತನ್ನ ಆಡಳಿತ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಹಾಗೂ ಪಾರದರ್ಶಕತೆಯನ್ನು ಹೆಚ್ಚಿಸಲು ಈ ನಿಟ್ಟಿನಲ್ಲಿ ವಿವಿಧ ತೆರಿಗೆ ಸಂಗ್ರಹಣಾ ಇಲಾಖೆಗಳಾದ ವಾಣಿಜ್ಯ ತೆರಿಗೆ, ಅಬಕಾರಿ, ನೋಂದಣಿ ಮತ್ತು ಮುದ್ರಾಂಕ, ಸಾರಿಗೆ ಹಾಗೂ ಗಣಿ ಭೂ ವಿಜ್ಞಾನಗಳ ಇಲಾಖೆಗಳ B ಮತ್ತು C ವೃಂದಗಳ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಪ್ರಕ್ರಿಯೆ ಜಾರಿಗೊಳಿಸಲಾಗುವುದು. ಇವನ್ನೆಲ್ಲ ಈ ವರ್ಷದಿಂದ ಕ್ಲಾಸ್ 2 ಆ್ಯಂಡ್ ಕ್ಲಾಸ್ 3 ವರೆಗೂ ಬಂದ್ಬಿಡ್ತು. ಈಗ ನೋ ಟ್ರಾನ್ಸ್ಫರ್ ಬಿಸ್ನೆಸ್ ಇನ್ ಗವರ್ಮೆಂಟ್. ಈಗಾಗಲೇ ರೂಲ್ಸ್ ಮಾಡಿಬಿಟ್ರು. ರೂಲ್ಸ್ ಆಯ್ತು, ಜಿಯೋ ಇಶ್ಯೂ ಆಯ್ತು. ಅಬಕಾರಿ ಇಲಾಖೆಯಲ್ಲಿ ಈಗ ಎಲ್ಲ ಹೊರಟೋಯ್ತು. ಈಗ ದಂಧೆ ಇಸ್ ಕ್ಲೋಸ್. ಅದಕ್ಕೆ ಇವೆಲ್ಲ ಸ್ವಲ್ಪ ಇಂಪ್ಲಿಮೆಂಟ್ ಇವನ್ನೆಲ್ಲ ಹಾಕಿಬಿಟ್ಟಿದ್ರೆ ನೆಕ್ಸ್ಟ್ ಇಯರ್ ಇಂದ ಇನ್ನೂ ಬಹಳ ಕೌನ್ಸಿಲಿಂಗ್ ಬರ್ತದೆ. ನಾನು ಮೊದಲಿಂದ ಹೇಳಿದ್ದೀನಲ್ಲ, ಈ ಟ್ರಾನ್ಸ್ಫರ್ ಅಲ್ಲಿ ಸ್ವಲ್ಪ ಕಡಿಮೆ ಆದ್ರೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಚುನಾವಣೆಯಲ್ಲಿ ಆಗ್ಬೇಕು. ಹೊರತಾ ಬಿದ್ದಿರೋದು ಚುನಾವಣೆ ರಿಫಾರ್ಮ್ಸ್ ಆಗಬೇಕು. ಇವೆಲ್ಲವೂ ಆದ್ರೆ ನಮ್ಗೆ ಈಗ ಭ್ರಷ್ಟಾಚಾರದ ಬಗ್ಗೆ ನಾವೇನ್ ಮಾತಾಡ್ತೇವೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಎಲ್ಲರ ಬಗ್ಗೆ ನೋಡೋಣ, ವೈಡ್ ಸ್ಕೋಪ್ ಇದೆ, ಮಾತಾಡೋಣ. ಈಗ ನಾವು ಸೀನಿಯರ್ಸ್ ಇದ್ದೇವೆ. ಇನ್ನೇನು ನಾವು ಒಂದು 10 ವರ್ಷ 15 ವರ್ಷ ರಾಜಕಾರಣ ಮಾಡ್ಬೋದು. ನಮ್ಮ ವಯಸ್ಸಿಗೆ ಇನ್ನೇನು ಮಾಡೋಕ್ಕಾಗಿತ್ತು ನಾವು? ಆದ್ರೆ ನಾವು 27 ವರ್ಷದಾಗಿದ್ದಾಗನೇ ರಾಜಕಾರಣಕ್ಕೆ ಬಂದು MLA ಆದ್ರಿಂದ ಈಗ 40 ವರ್ಷ ಆಗಿದೆ ನಾನು MLA ಆಗಿ. ಹೀಗಾಗಿ ನಮ್ದು ಆಡಳಿತದ ಅನುಭವ ಇದೆ. ಹಲವಾರು ಚೀಫ್ ಮಿನಿಸ್ಟರ್ ನೋಡಿದ್ದೇವೆ. ಸೆಂಟ್ರಲ್ ಅಲ್ಲಿ MP ಆಗಿದ್ದೇನೆ. ಬಟ್ ಅದೇ ಗೊತ್ತೆ, ಒಳ್ಳೇದಾಗಬೇಕು, ಒಳ್ಳೇದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನೇರವಾಗಿ, ನಿಷ್ಠುರವಾಗಿ, ಯಾರ ಮುಖಕ್ಕೂ ಮುಲಾಜಿಲ್ಲದೆ ಹೇಳುವ ಧೈರ್ಯ ನನಗಿದೆ. ನಾನು ಹೇಳ್ತೇನೆ. ಇವೆಲ್ಲ ಸೇರಿಸಿದ್ವಿ, ನಾವು ಇನ್ನೂ ಸೇರಿಸ್ತೇವೆ. ನೆಕ್ಸ್ಟ್ ಇಯರ್ ಇಂದ ಇನ್ನೂ ಕೌನ್ಸಿಲಿಂಗ್ ಮಾಡಿಸ್ತೇವೆ. ಒಂದೊಂದೇ ಸ್ಟೆಪ್. ಈ ಒಂದೇ ಸಾರಿ ಎಲ್ಲ ಕಟ್ ಮಾಡಕ್ ಆಗಲ್ಲ. ಅದಕ್ಕೆ ವಿರೋಧ ಬಂದ್ಬಿಡ್ತದೆ. ಸ್ವಲ್ಪ ಒಳಗೆ ಹೋಗ್ಬೇಕು, ಆಮೇಲೆ ಫುಲ್ ಮನೆ ಆಕ್ಯುಪೈ ಮಾಡ್ಕೋಬೇಕು. ಹಾಗೆ ಎಲ್ಲಾ ವರ್ಗಾವಣೆಗಳು ತರ್ತಾ ಇದೀವಿ. ಇನ್ನೂ ನಿಂತಿಲ್ಲ, ಇನ್ನೂ ಸ್ವಲ್ಪ ದಂಧೆ ನಡೆದಿದೆ. ಈಗ ಇವೆಲ್ಲ ಬಂದಾಗಿದ್ದಾವೆ. ವಾಣಿಜ್ಯ ಇವೆಲ್ಲ ಈಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಇನ್ನು ಲೋಕೋಪಯೋಗಿ ಇವೆಲ್ಲ ತಂದ್ಬಿಟ್ರೆ ಇರಿಗೇಷನ್ ಸ್ವಲ್ಪ ಬರ್ತದೆ. ಹೋಪ್ಫುಲಿ ವಿ ಮೇ ಡೂ ಇಟ್. ಅವ್ರದ್ದು ತಪ್ಪಲ್ಲ. ಮೆಂಟಲ್ ಇದಕ್ಕೆ ಸ್ಟೇಟಸ್ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಏನಾಗಿದೆ ನೋಡಿ, ಒಂದ್ಸಲ ಇದು ಈಗ ಬಂದಾಗ್ಬಿಡ್ಲಿ, ನೆಕ್ಸ್ಟ್ ಏನಿಲ್ಲ ಅವ್ರಿಗೆ ಕೇಳಲ್ಲ. ಅದು ಇಷ್ಟು ದಿವಸ ಕೊಟ್ಟು ಲೆಟರ್ ಕೊಟ್ಟು ಅವ್ರು ನೋಡಿ, ಈ ಶಾಸಕರಿಗೆ ತಪ್ಪಿಲ್ಲ. ಅವ್ರ ಹಿಂದೆ ಆಫೀಸರ್ಸ್ ಇರ್ತಾರಲ್ಲ, ಅವ್ರದೇ ತಪ್ಪಿದೆ ಎಲ್ಲ.
ಬಂದ್ಬಿಟ್ಟು ತಲೆ ತಿಂತಾರಲ್ಲ, ಅದೊಂದು ಅಭ್ಯಾಸ ಬಿದ್ದುಬಿಟ್ಟಿರ್ತದೆ. ಅದೆಲ್ಲ ಕಡಿಮೆ ಆಗ್ತದೆ. ಐ ಥಿಂಕ್ ಕರ್ನಾಟಕ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಗುಡ್ ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್. ಬರ್ತಾರೆ ಅಂತ ಹೇಳಿನಲ್ಲ ನಾವು. ಐ ಯೂಸ್ ದ ಪ್ರಾಪರ್ ವರ್ಡ್. ಹಿ ಹ್ಯಾಸ್ ಬೀನ್ ಈಲ್ಡೆಡ್ ಬಟ್ ಈಸ್ ನಾಟ್ ವೀಕ್. ಇದನ್ನು ದಯವಿಟ್ಟು ಕೋಟ್ ಮಾಡಿ. ಇದು ಹಿ ಹ್ಯಾಸ್ ಬೀನ್ ಈಲ್ಡೆಡ್ ನಾಟ್ ವೀಕ್. ನೀವು ಎನಿಸ್ತಿಲ್ಲ ಸರ್ ಆಯಾ ಸ್ಟೈಲು ತುಂಬಾ ದೂರ ಬರ್ತದೆ ಅಂತ ಅನಿಸಿದೆ ನನಗೆ. ಈಗ ಜುಲೈನಿಂದ ಬರ್ತದೆ. ಎಸ್, ಅಲ್ಲ ಅದು ಬೇರೆ. ಈಗ ಹಣ ಕೊಡೋದು ಬೇರೆ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅನ್ನ ಯು ವಾಂಟ್ ಟು ಬ್ರಿಂಗ್ ಇಟ್ ಫ್ರಮ್ ಜುಲೈ. ದಟ್ ಸೀರಿಯಸ್ಲಿ ಈಸ್ ಥಿಂಕಿಂಗ್. ದಟ್ ಈಸ್ ಅವರ್ ಅಡ್ವೈಸ್ ಆಲ್ಸೋ. ಅದಕ್ಕೆ ಸ್ಲೋಲಿ ಯು ವಾಂಟ್ ಟು ಬ್ರಿಂಗ್ ಬ್ಯಾಕ್. ಅದಕ್ಕೆ ಯಾವುದೇ ಶಾಸಕರದ್ದು ಏನು ಸಮಸ್ಯೆ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಸ್ ಇಂಟ್ಯಾಕ್ಟ್. ಸ್ವಲ್ಪ ಶಾಸಕರು ಮಾತಾಡಿದಾಗ ಅದು ಸ್ವಲ್ಪ ವೈಡ್ ಸ್ಪ್ರೆಡ್ ಆಗುತ್ತೆ. ಹೆಂಗಾರ ಮಾಡಿದೆ ಈ ಸರ್ಕಾರ ಕೆಡಬೇಕು, ಸರ್ಕಾರ ಬದಲಾವಣೆ ಅನ್ನೋದು ಬಿಜೆಪಿ ಅವರು ಹೇಳಿದ್ರೆ ಈ ಸದ್ಯಕ್ಕೆ ಏನೂ ಆಗಲ್ಲ. 3 ವರ್ಷ ನಡೀತದೆ. ಮತ್ತೆ ನೋಡೋಣ ಜನಗಳ ಅಧ್ಯಕ್ಷರ ಬದಲಾವಣೆ ನೋಡಿ. ಆನೆಸ್ಟ್ಲಿ ಸ್ಪೀಕಿಂಗ್ ನನ್ಗೆ ಗೊತ್ತಿಲ್ಲಪ್ಪ. ಆದ್ರೆ ಚರ್ಚೆ ನಡೆದಿದೆ. ಹೈಕಮಾಂಡ್ ಬಿಟ್ಟಿದ್ದು, ಬದಲಾವಣೆ ಮಾಡೋದು ಬಿಟ್ಟಿದ್ದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದ್ರೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಾರೆ ಈ ರಿಫಾರ್ಮ್ಸ್ಗಳನ್ನ ಚೀಫ್ ಮಿನಿಸ್ಟರ್ ತಲೆಯಲ್ಲಿದೆ. ಈ 2-3 ತಿಂಗಳಲ್ಲಿ ಬೇರೆ ಬೇರೆ ಏನೇನು ತರಬೇಕು ಅನ್ನೋದನ್ನು ತರ್ತಾರೆ. ಸತೀಶ್ ಜಾರಕಿಹೊಳಿ ಹೇಳಿದ್ರು ಇದೇ ಅಧ್ಯಕ್ಷ ಬದಲಾವಣೆ ವಿಚಾರವಾಗಿ ನನಗೆ ಯಾರು ಪುಷ್ ಮಾಡೋದಿಲ್ಲ ಅಂತ ಹೇಳಿದ್ರು. ನಾವು ಬೇಕಾದ್ರೆ ನಾನೇ ಪುಷ್ ಮಾಡ್ಬೇಕಂತ ಅದು ಗೊತ್ತಿಲ್ಲ. But I am a senior legislature. Honestly, I am telling before the press friends, administration ಇನ್ನೂ ಹೆಚ್ಚು ಬಿಗಿಗೊಳಿಸಿ ಕರ್ನಾಟಕಕ್ಕೆ ಒಂದು ಒಳ್ಳೆ ಸರ್ಕಾರ 3 ವರ್ಷ ಕೊಡಬೇಕು. ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆಗಬೇಕು ಅಂತ ನಾನು ಸಲಹೆಯನ್ನು ಕೊಡ್ತೇನೆ, ಹೇಳ್ತೇನೆ. ಒಳ್ಳೆ ಸರ್ಕಾರ ಮಾಡಬೇಕು ಅಂತ ಹೇಳಿ. ಅದೆಲ್ಲ ಕ್ರಿಯೇಟ್ ಅದು ಅವ್ರ ಹ್ಯಾಪಿನೆಸ್ಗಾಗಿ. ಒಬ್ಬೊಬ್ಬರಿಗೆ ಮೆಂಟಲ್ ಹ್ಯಾಪಿನೆಸ್ ಬೇಕಾಗಿರುತ್ತೆ. ಫೋನ್ ಹೆಂಗ್ ಆಗ್ಬಿಡ್ಬೇಕು. ಈಗ ನಾನೇನು ಕಮ್ಮಿ ಇದ್ದೇನೇನ್ರಿ? ನಾನೇನು ಕಮ್ಮಿ ಇದ್ದೇನಾ? ಈಗ ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಳ್ಳೋದು. ಈಗ ಅವ್ರು ಎಷ್ಟು ಸಲ ಎಲೆಕ್ಟ್ ಆಗಿದ್ರೆ ನಾನು ಅಷ್ಟೇ ಸಲ ಎಲೆಕ್ಟ್ ಆಗಿದೆ. ನಾನೇನು ಕಮ್ಮಿ ಇದ್ದೇನಾ? ನಾಲೆಜ್ ಅಲ್ಲಿ ಕಮ್ಮಿ ಇಲ್ಲ. ನಮ್ಗೆ ಜಾತಿ ಪಾತಿ ಅಂದ್ರೆ ನಾವು ಕೊಡ್ಲಿ. ಜಾತಿ ಆಧಾರದ ಮೇಲೆ ಕೊಡ್ತೀನಿ ಅಂದ್ರೆ ನಾನು ಕೇಳಲ್ಲ. ಅರ್ಹತೆ ಆಧಾರದ ಮೇಲೆ ಕೊಡ್ರಿ ಅಂತ ಕೇಳ್ತೀನಿ. ಬಟ್ ಈ ಸದ್ಯಕ್ಕೆ ಆ ಪರಿಸ್ಥಿತಿ ಇಲ್ಲ. 3 ವರ್ಷ ಸಿದ್ದರಾಮಯ್ಯ ಕಂಟಿನ್ಯೂ. ರೈಟ್, ಥ್ಯಾಂಕ್ ಯು. ನಾ ಮೊನ್ನೆ ಮಾತಾಡ್ತೇನೆ ಫೈನಾನ್ಸ್ ಬಗ್ಗೆ. ಬಸವರಾಜ ರೆಡ್ಡಿ ಅವರು ನನ್ನ ಕೆಲಸನ ಕಡಿಮೆ ಮಾಡಿದ್ದಾರೆ ಅದನ್ನ ಪದೇ ನಿಮ್ಮ ಕೆಲಸಕ್ಕೆ ಶ್ಲಾಘನೆ ಮಾಡಿದ್ದಾರೆ. ಅದು ಅವ್ರ ದೊಡ್ಡ ಗುಣ. ಇಟ್ ಇಸ್ ಎ ಗ್ರೇಟ್ನೆಸ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ. ಅವ್ರ ದೊಡ್ಡ ಗುಣ ಅಲ್ವಾ? ಮತ್ತೆ ಚೆನ್ನಾಗಿ ಕೆಲಸ ಮಾಡಿದ್ರು. ಮುಂದಿನ ಹುದ್ದೆ ಕೆಲಸ ಮಾಡ್ಬೇಕಂತ ಬೇರೆ ಬೇರೆ ನೋಡಿ. ಒಂದೊಂದ್ಸಾರಿ ಅವಕಾಶಗಳು ಸಿಗೋದಿಲ್ಲ. ಈಗ ಹಂಗಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಇದೇ ಪಾರ್ಟಿಯಾಗಿದ್ರು, ಚೀಫ್ ಮಿನಿಸ್ಟರ್ ಆಗಕ್ಕಾಗಲಿಲ್ಲ. ಆಮೇಲೆ ಯಾರು ರಾಮಕೃಷ್ಣ ಹೆಗಡೆ ಪ್ರಧಾನಮಂತ್ರಿ ಆಗಕ್ಕಾಗ್ಲಿಲ್ಲ. ಆದ್ರ ರಾಮಕೃಷ್ಣ ಹೆಗಡೆ ಆಗ್ಲಿಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಸರಿ ಆಗ್ಲಿಕ್ಕೆ ಆಗೋದಿಲ್ಲ. ಅದ್ರಂತ ಅವ್ರು ಕಡಿಮೆ ಇದಾರೆ ಅಂತಲ್ಲ. ಈಗ ಹಂಗಂದ್ರೆ ಉದಾಹರಣೆಗೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ಸಂದರ್ಭ ನೋಡೋಣ. ವಿಲ್ ಸಿ ಮಂಡೇ ಪ್ರೆಸ್ ಕಾನ್ಫರೆನ್ಸ್ ಆನ್ ದ ಫೈನಾನ್ಸ್. ದಟ್ ಈಸ್ ಮೈ ಸಜೆಷನ್. ಜಿಲ್ಲಾವಾರು ಜುಲೈದಿಂದ ನೀವು ಸ್ಟಾರ್ಟ್ ಮಾಡಿ ಸರ್ ಅಂತ ನಾನು ಹೇಳಿದ್ದೇನೆ. ಇದು ಜಿಯೋ ಇಶ್ಯೂ ಮಾಡಿದ್ವಿ. ಜಿಯೋನು ಕೊಡ್ತೇನೆ ಮಂಡೇ. ಏನ್ರಿ ರಿಲೀಸ್ ಈಗ ಮಂಡೇ ಆಫೀಸಿಯಲಿ ರಿಲೀಸ್ ಮಾಡ್ತೇನೆ ಅಂತ ಹೇಳಿ. ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದನೇ 50 ಕೋಟಿ ಕೊಡೋದು ಸಲ. ಅದಕ್ಕೆ ಆಫೀಸಿಯಲಿ ಐ ಆಮ್ ಗಿವಿಂಗ್ ಆನ್ ಮಂಡೇ ಅಂತ ಇದನ್ನ. ಇವೆಲ್ಲ ಎಷ್ಟೊಂದು ಮಾತಾಡಕ್ ಆಯ್ತೀವಿ. ಯಾವ್ದು ಹಾಕಲ್ಲ, ಒಂದ್ ಲೈನ್ ಹಾಕ್ತೀರಿ ಯಾವುದೋ ಒಂದು ಥ್ಯಾಂಕ್ ಯು. ಅಲ್ಲ ಒಪ್ಕೊಂಡೆ. ಇದು ಟಿವಿನಲ್ಲಿ ಎಲ್ಲನೂ ಇಲ್ಲಿ ಹೇಳಕ್ಕಾಗಿತ್ತು. ಈ ಬಿಜೆಪಿ ಅವರು ಪದೇ ಪದೇ ಈ ಸಂವಿಧಾನ ಬದಲಾವಣೆ ಬಗ್ಗೆ ಮುಂದೆ ತಗೊಂಡ್ ಬರ್ತಾ ಇದ್ದಾರೆ.
ಏನ್ ಅಜೆಂಡಾ ಏನ್ ಸರ್ ಏನು ಅವ್ರ ಮೈಂಡ್ ಈ ಸೆಟ್ ಬಿಜೆಪಿ ಅವರು ಕಂಟ್ರೋಲ್ ಬೈ ದಿ RSS, ಅವ್ರಿಗೇನು ಗೊತ್ತಿಲ್ಲದ್ದಲ್ಲ. RSS ಅಜೆಂಡಾ ಇಸ್ ಟೋಟ್ಲಿ ಡಿಫರೆಂಟ್. ಅವರು ಈ ಸಂವಿಧಾನ ಮತ್ತು ಈ ಸ್ವಾತಂತ್ರ್ಯದ ಇತಿಹಾಸವನ್ನು ಅವ್ರು ಒಪ್ಪೋದಿಲ್ಲ ಮೊದಲಿಂದ, ಅವ್ರಿಗೆ ಇಷ್ಟ ಇಲ್ಲ. ಆದರೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಸಾಧ್ಯ. ಇಟ್ ಇಸ್ ನಾಟ್ ಪಾಸಿಬಲ್. ಸುಮ್ಮನೆ ಮಾತಾಡ್ಲಿಕ್ಕೆ ಅಷ್ಟೇ. ಸಂವಿಧಾನ ಬದಲಾವಣೆ ಮಾಡಬೇಕಾದ್ರೆ ಟೋಟಲ್ ದೇಶದಲ್ಲಿ ಸಂಪೂರ್ಣ ಬದಲಾವಣೆ ಆಗಬೇಕಾಗುತ್ತೆ. ಇಟ್ಸ್ ನಾಟ್ ಪಾಸಿಬಲ್. ಈಗ ಆಲ್ರೆಡಿ ಅವರು 2/3 ಅಲ್ಲ, ಮೆಜಾರಿಟಿ ಬರಕ್ ಆಗ್ಲಿಲ್ಲ. ನೆಕ್ಸ್ಟ್ 150 ಸೀಟ್ಗಿಂತ ಕಮ್ಮಿ ಬರ್ತದೆ ಬಿಜೆಪಿ. ಎಷ್ಟು ವರ್ಷ ಅಂತ ಆಡಳಿತ ಕೊಡ್ಲಿಕ್ಕೆ ದ ಬಾಟಮ್ ಲೈನ್, ದತ್ತಾತ್ರೇಯ ಹೊಸಬಾಳೆ ಅವರು ಇರ್ಲಿ, ಯಾರೇ ಇರ್ಲಿ, ಅದು ಅವ್ರ ಅಜೆಂಡಾ ಇರ್ಬೋದು, ಅವ್ರವ್ರ ವಿಚಾರ ಇರ್ಬೋದು. ಆದರೆ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ. ಥ್ಯಾಂಕ್ ಯು. ಲೆಟ್ ಅಸ್ ಮೀಟ್ ಆನ್ ಮಂಡೇ. ಓಕೆ ಸರ್. ನಾನು ಫೈನಾನ್ಸ್ ಬಗ್ಗೆ ಎಲ್ಲ ಜೀವ ಎಲ್ಲ ಕೊಡ್ತೇನೆ. ಓಕೆ ಸರ್. ಮಂಡೇ ಸರಿ. ಅಂಡ್ ಫೈನಾನ್ಷಿಯಲ್ ಸ್ಟೇಟಸ್ ಕೊಡ್ತೇನೆ. ಓಕೆ. ಎಲ್ಲರೂ ಸುಮ್ಮನೆ ಕಡಿಮೆ ಆಗಿದೆ, ಏನಾಗಿದೆ ಈ ಕರ್ನಾಟಕ ಮರ್ಯಾದೆ ಕಮ್ಮಿ ಆಗುತ್ತೆ ಎಲ್ಲಿ ಔಟ್ಸೈಡ್ ದ ಸ್ಟೇಟ್.